ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸ ಗುಣವಾಸ ವಿದ್ಯಾಧೀಶ ಸತಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನೀಶಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ. ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ತೆ ಗುರುನ್ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವರಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನಿನ್ ನುಮಃ. ಬಾಲ್ಯಪ್ರಭೃತಿಮೂಢಾತ್ಮ ಜನೋಗೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ. ಶ್ರೀಗುರುಭ್ಯೋ ನಮಃ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ಧೃತ್ಯ ವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರಮ್ಯೇತಿ ನಃ ಸಂಧ್ವಗಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಗೆ ಪೂರ್ಣಬೋಧಂ. ಸಮಚರಣ ಸರೋಜಂ ಚಂದ್ರನೀಲಾಂಬುದಾಭಂ ಜಘನನಿಹಿತಪಾಣಿಂ ಮಂಡನಂ ಮಂಡನಾನಾಂ. ತರುಣತುಲಸಿಮಾಲಾ ಕಂಧರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಭೂಪಾಲನತಪರಬ್ಜಂ ಪಾಪಾಲಿಪರಿಹಾರಿಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ. ಜಲಜ್ಯೇಷ್ಠನಿಭಾಕಾರ ಜಗದೀಶಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಬುಧೈರಪಿ ಸುದುರ್ಬೋಧ ಗ್ರಂಥೆ ಯನ್ಮಮತಾಃ ಸಂತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶ್ರೀಹರಯೇ ನಮಃ. ಗೋಪಾಲದಾಸರ ಕೃಷ್ಣ ರುಕ್ಮಿಣಿ ಸಂವಾದ ರೂಪದ ಕೃತಿಯ ಎರಡನೆಯ ನುಡಿಯಲ್ಲಿ ಭಗವದಿಚ್ಛೆಯಂತೆಯೇ ರುಕ್ಮಿಣೀದೇವಿ ಭೀಷ್ಮಕನ ಮಗಳಾಗಿ ಅವತಾರ ಮಾಡಿದ್ದಾರೆ. ಅಂತಹ ರುಕ್ಮಿಣಿ ಇತರರನ್ನ ಪಾಣಿಗ್ರಹಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರು ಅನಾದಿ ನಿತ್ಯ ದಂಪತಿಗಳು. ಅವರಲ್ಲಿ ಯಾವತ್ತೂ ಕೂಡ ವಿಯೋಗದ ಪ್ರಶ್ನೆಯೂ ಇಲ್ಲ. ಒಬ್ಬರು ಮತ್ತೊಬ್ಬರನ್ನ ವಿವಾಹ ಆಗುವ ಪ್ರಶ್ನೆಯೂ ಇಲ್ಲ. ಇತರ ದೇವತೆಗಳಿಗಾದರೆ ಒಂದು ವ್ಯತ್ಯಾಸ ಉಂಟು. ಕೆಲವೊಮ್ಮೆ ಶಾಪಾದಿಗಳಿಂದ
ಬೇರೆ ಶರೀರದಲ್ಲಿದ್ದು ವಿವಾಹ ಆಗದೇ ಇರುವ ಸಂಭವ ಉಂಟು. ಮಹಾಭಾರತದ ದ್ರೌಪದಿಯ ಪಂಚಪತಿತ್ವರ ವಿವರಣೆಯನ್ನ ಆಚಾರ್ಯ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡುವ ಸ್ಪಷ್ಟ. ಪಾರ್ವತೀ ದೇವಿ ದ್ರೌಪದಿಯ ಶರೀರದಲ್ಲಿದ್ದರೂ ವಿವಾಹ ಆಗದೇ ಇದ್ದದ್ದುಂಟು. ಆದರೆ ಲಕ್ಷ್ಮೀದೇವಿ ಎಂದು ಮತ್ತೊಬ್ಬರ ಪಾಣಿಗ್ರಹಣ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಇಬ್ಬರೂ ಬೇರೆ ಬೇರೆ ಇದ್ದರೆ ಮದುವೆ ಅನ್ನೋ ಪ್ರಶ್ನೆ ಸದಾ ಒಟ್ಟಿಗೆ ಇರತಕ್ಕಂಥ ಪರಮಾತ್ಮನ ವಕ್ಷಸ್ಥಲದಲ್ಲೇ ವಾಸ ಮಾಡತಕ್ಕಂಥ ಅಂತಹ ಲಕ್ಷ್ಮಿಯೇ ರುಕ್ಮಿಣಿಯಾಗಿ ಇರುವಾಗ ಅವಳು ಬೇರೆಯವರನ್ನ ಮದುವೆ ಆಗಲಿಕ್ಕೆ ಅವಕಾಶ ಇಲ್ಲ. ಶಿಶುಪಾಲಾದಿಗಳೆಲ್ಲ ದುರತೋಪಾಸ್ತ. ಹಾಗಾಗಿ ರುಕ್ಮಿಣಿ ದೇವಿ ಉತ್ತರ ಕೊಡುತ್ತಾರೆ, ಮಿಕ್ಕ ರಾಜರಿಗೆ ನಾ ತಕ್ಕವಳೆ ಪೇಳು. ಬೇರೆ ಯಾವ ರಾಜರು ಕೂಡ ನನ್ನನ್ನ ಪಾಣಿಗ್ರಹಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಮುಂದೆ ಆಗಬೇಕಾದಂತಹ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಪರಮಾತ್ಮನೇ ನಿಮಿತ್ತನಾಗಿರ್ಬೇಕು. ಮೊದಲೇ ಅದೆಲ್ಲ ಸಂಕಲ್ಪಪೂರ್ವಕ ಸೃಷ್ಟಿ ಆಗೋಗಿದೆ. ನಾನು ಗೀತೆ ಒಂದು ಮಾತು ಹೇಳುತ್ತೆ, ನೆನಪಿರಬೇಕು. ಪರಮಾತ್ಮಂದ ಯುದ್ಧ ನೀ ಮಾಡೋ ಬಿಡು, ಇವರೆಲ್ಲರದ್ದು ನಾಶ ಆಗೇ ಆಗತ್ತೆ. ಯಾಕೇನು ನಾನು ನಾಶ ಮಾಡಿ ಆಗಿದೆ ಅಂತ. ಮಯೈವೈತೆ ನಿಹತಾಹ ಪೂರ್ವಮೇವ ನಿಮಿತ್ತ ಮಾತ್ರಂ ಭವತವ್ಯ ಸಾಕಿನ್. ಇವರನ್ನೆಲ್ಲ ನಾಶ ಮಾಡಿ ಆಗಿದೆ ನಾನು. ಆ ಬಾಣವೋ ಮತ್ತೊಂದೋ ಆಯುಧ ಸ್ಪರ್ಶ ಆಗೋದೊಂದೇ ನೆಪ, ದೇಹ ಬೀಳತ್ತೆ. ಆ ಸ್ಪರ್ಶಕ್ಕೆ ನೀನೊಬ್ಬ ನಿಮಿತ್ತನಾಗು ಅಂತ. ಹಾಗೆ ಮುಂದೆ ಪ್ರದ್ಯುಮ್ನನ ಸೃಷ್ಟಿ, ಅನಿರುದ್ಧ, ಸಾಂಬ ಇವರೆಲ್ಲರ ಸೃಷ್ಟಿ ಆಗ್ಲಿಕ್ಕಿದೆ. ಪಾಂಡವರ ರಕ್ಷಣೆ ಆಗಲಿಕ್ಕಿದೆ. ಭೂಭಾರ ಹರಣ ಆಗಬೇಕು. ಇದಕ್ಕೆಲ್ಲ ನನ್ನ ಪಾಣಿಗ್ರಹಣವೂ ಕೂಡ ಒಂದು ನಿಮಿತ್ತ. ರುಕ್ಮಿಣಿಯ ಪಾಣಿಗ್ರಹಣ ಮಾಡಿದರೆ ಭೂಭಾರ ಹರಣ ಆಗುವುದು ಹೇಗೆ ಅಂದರೆ, ರುಕ್ಮಿಣಿಯ ಪಾಣಿಗ್ರಹಣದ ನಿಮಿತ್ತದಿಂದಲೇ ರುಕ್ಮಿಯ ಸೈನ್ಯ ಅಲ್ಲ ಯಾದವ ಸೈನ್ಯದ ಹಿಂದೆ ಹೋಯಿತು. ಅದರೊಂದಿಗೆ ಜರಾಸಂಧನ ಸೈನ್ಯ, ಶಿಶುಪಾಲನ ಸೈನ್ಯ ಎಲ್ಲವನ್ನ ಪರಮಾತ್ಮನ ಆದೇಶರಂತೆ ಬಲರಾಮಾದಿಗಳೇ ಧ್ವಂಸ ಮಾಡಿ, ರುಕ್ಮಿಯನ್ನು ಕೂಡ ಪರಮಾತ್ಮ ನಿಗ್ರಹ ಮಾಡಿದ, ನಾಶ ಮಾಡಲಿಲ್ಲ. ಪರಮಾತ್ಮ ಹೇಳಿದ್ದಾನೆ, ಯಾರ್ಯಾರ ನಾಶ ಹೇಗಾಗಬೇಕು ಅದು ಅವನ ಸಂಕಲ್ಪ. ಆ ಸಂಕಲ್ಪಕ್ಕನುಸಾರವಾಗಿ ಬಲರಾಮನ ನಾಶ ಆಗಬೇಕಾಗಿರೋ ಬಲರಾಮನಿಂದ ರುಕ್ಮಿಯ ನಾಶ ಆಗ್ತದೆ. ಹಾಗಾಗಿ ಪರಮಾತ್ಮ ತಾನು ನಾಶ ಮಾಡಲಿಲ್ಲ, ಬಂಧನ ಮಾಡಿದ. ರುಕ್ಮಿಣಿ ದೇವಿ ಪ್ರಾರ್ಥನೆ ಮಾಡಿದ್ರಂತ, ಅಯ್ಯೋ ನಮ್ಮ ಅಣ್ಣನ ನಾಶ ಮಾಡಿಬಿಟ್ರೆ ವಿವಾಹ ನಡೆಯೋದು ಹೇಗೆ ಮುಂದೆ ಆಗುತ್ತದೆ ಆಗುವುದು. ಅಷ್ಟೇ ಅಲ್ಲದೆ ಅನುಬಂಧಿಗಳಾಗಿರುವಾಗ ನಾಶ ಮಾಡೋರು ಸರಿನೇ ಅಂದ್ರೆ, ಆಯ್ತು ನಿನಗೋಸ್ಕರ ಬಿಟ್ಟು ಬಿಡ್ತೀನಿ ಹೋಗು. ಹೀಗೆ ರುಕ್ಮಿಣೀ ದೇವಿಗೊಂದು ವಿಶೇಷ ಸ್ಥಾನ ಇದೆ. ಪರಮಾತ್ಮನಿಗೆ ಅನೇಕ ಪತ್ನಿಯರಿರಬಹುದು, ಆದ್ರೆ ಎಲ್ಲೂ ಕೂಡ ಇತರರ ಹೆಸರು ಹೇಳಲಿಲ್ಲ. ಕೃಷ್ಣನ ಹೆಸರು ಹೇಳಬೇಕಾದ್ರೆ ರುಕ್ಮಿಣಿ, ಆಮೇಲೆ ಸತ್ಯಭಾಮೆಯ ಹೆಸರು. ಎಲ್ಲೂ ಕೂಡ ಸತ್ಯಭಾಮ ಕೃಷ್ಣ ಅಂತಾಗಲಿ, ಜಾಂಬವತಿ ಕೃಷ್ಣ ಅಂತಾಗಲಿ ಹೇಳಿದ್ದೀವೇನೋ? ಇಲ್ಲ. ರುಕ್ಮಿಣಿ ಸಮೇತನಾದವ ಕೃಷ್ಣ. ರುಕ್ಮಿಣಿ ಜೊತೆಗೆ ಸತ್ಯಭಾಮೆಯನ್ನು ಸೇರಿಸ್ಕೊಂಡಿದ್ದುಂಟು. ಸೇರಿಸಿದ್ರು ಕೂಡ ಮೊದಲು ಹೇಳೋದು ರುಕ್ಮಿಣಿ ಹೆಸರೇ. ಧ್ಯಾನ ಶ್ಲೋಕ ಕೂಡ ಸ್ಪಷ್ಟವಾಗಿ ಹಾಗೆ ಹೇಳುತ್ತೆ. ಕೃಷ್ಣ ಮಂತ್ರದ ಧ್ಯಾನ ಶ್ಲೋಕದಲ್ಲೂ ಕೂಡ ಆಚಾರ್ಯರು ಉಲ್ಲೇಖ ಮಾಡಿದ್ದು ಭೈಷ್ಮೀ ಸತ್ಯಾ ಸಮೇತಂ, ಸತ್ಯಾ ಭೈಷ್ಮೀ ಸಮೇತಂ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಪರಮಾತ್ಮನೇ ಶ್ರೀರೂಪಕ್ಕೊಂದು ವಿಶೇಷ ಸ್ಥಾನ ಕೊಟ್ಟಿದ್ದ. ಪರಮಾತ್ಮನೇ ಕೊಟ್ಟಿರೋ ಸ್ಥಾನ ಅದನ್ನೇ ದಾಸರು ಉಲ್ಲೇಖ ಮಾಡಿದ್ದಾರೆ. ಅಷ್ಟಲಕ್ಷ್ಮಿಯರೊಳು ಅಧಿಕಳು ನೀನೆಂದು ವಕ್ಷಸ್ಥಳದೊಳಿಟ್ಟು ರಕ್ಷಿಸಿದ್ದೇನೆ. ರುಕ್ಮಿಣಿ ಹೇಳಿದ್ಲಂತೆ, ನನ್ನ ಮೇಲೆ ಯಾಕೆ ಕೋಪ ದೂರ್ತೀರಿ,
ನಾನು ಬಡವ ಕೊಲ್ಲ ನನ್ಯಾಕೆ ಮದುವೆ ಅಂತ ಕೇಳಬೇಡ್ರಿ, ನೀವು ಆದೇಶ ಮಾಡಿದಂತೆ ಮಾಡಿದ್ದೇನೆ, ನಂದೇನು ತಪ್ಪು ಅಂತ. ಅದಕ್ಕೆ ಪರಮಾತ್ಮ ಸಮಾಧಾನ ಮಾಡಿದಂತೆ, ಕೋಪ ಮಾಡ್ಕೋಬೇಡ, ನಿನಗೊಂದು ವಿಶೇಷ ಸ್ಥಾನ ನಾನೇ ಕೊಟ್ಟದ್ದು ಹೌದು. ಅಷ್ಟಲಕ್ಷ್ಮಿಯರಳು ಅಧಿಕಳು ನೀನೆಂದು ವಕ್ಷಸ್ಥಳದೊಳಿಟ್ಟು ರಕ್ಷಿಸಿದೆ. ಶ್ರೀರೂಪಕ್ಕೆ ವಿಶೇಷ ಸ್ಥಾನ. ಶ್ರೀ ಭೂ ದುರ್ಗಾ 3 ರೂಪಗಳಿದ್ದರೂ ಕೂಡ ಬೇರೆ ಶಬ್ದಗಳನ್ನು ಬಳಸಲಿಲ್ಲ. ವಿಶೇಷ ವಿಷ್ಣು ಸಹಸ್ರನಾಮದಲ್ಲೇ ನೋಡ್ರಿ, ಶ್ರೀ ಶಬ್ದವನ್ನ ವಿಶೇಷವಾಗಿ ಬಳಸಿದ್ದುಂಟೆ ಹೊರತು ಅಲ್ಲೆಲ್ಲ ಭೂಶಬ್ದ ದುರ್ಗಾ ಶಬ್ದ ಬಳಸಲಿಲ್ಲ. ಶ್ರೀವಾಸ, ಶ್ರೀಪತಿ, ಶ್ರೀರಃ, ಶ್ರೀಶಃ, ಶ್ರೀನಿವಾಸ. ಭೂನಿವಾಸ ಹೇಳ್ಬೋದಿತ್ತಲ್ವ, ಭೂನಿವಾಸ ಹೇಳಲಿಲ್ಲ. ಪರಮಾತ್ಮನಿಗೆ ಶ್ರೀಪತಿ, ಶ್ರೀನಿವಾಸ, ಶ್ರೀಶ ಇದೇ ಶಬ್ದಗಳು ಬಂದವು. ಹಾಗಾದರೆ ಭೂದುರ್ಗಾ ರೂಪಗಳಿಗೆ ಪರಮಾತ್ಮ ಪತಿ ಅಲ್ವಾ? ಹೌದು, ಅಲ್ಲ ಅಂತ ಹೇಳಲೇ. ಅದಕ್ಕೊಂದು ಲೌಕಿಕ ದೃಷ್ಟಾಂತ ಹೇಳೋದಾದರೆ, ಪ್ರಾಚೀನ ಕಾಲದಿಂದ ಒಂದು ನಿಯಮ ಇದೆ, ರಾಜಾನೋ ಬಹುವಲ್ಲಭ. ಅನೇಕ ಸಂದರ್ಭಗಳಲ್ಲಿ ಅದು ಯುದ್ಧದ ಕಾರಣದಿಂದಲೋ ಮತ್ಯಾವುದೋ ಒಂದು ರಾಜಕಾರಣ ನಿಮಿತ್ತವೋ ರಾಜನಾದವನಿಗೆ ಅನೇಕ ಜನ ಪತ್ನಿಯರು ಇರುತ್ತಾರೆ. ಅವನು ಎಲ್ಲರಿಗೂ ಪತಿ ಹೌದು, ಆದರೆ ಪಟ್ಟಮಹಿಷಿ ಅಂತ ಒಬ್ಬಳಿದ್ದಾಳೆ. ಉಳಿದವರಿಗೆ ಪತ್ನಿತ್ವ ಇಲ್ವಾ? ಇದೆ. ಇದ್ದರೂ ಕೂಡ ಆ ಪತ್ನಿಗೆ ವಿಶೇಷ ಸ್ಥಾನ. ಯಾವುದೇ ಕಾರ್ಯವನ್ನು ಮಾಡೋರಿದ್ರು ಪಟ್ಟಮಹಿಷಿ ಜೊತೆಗಿರಬೇಕು, ಬೇರೆ ಪತ್ನಿಯರಿಗೆ ಆಸ್ಥಾನ ಕೊಡೋದು. ಆಗ ಎಲ್ಲರಿಗೂ ಪತಿ ಹೌದು. ಅದರಂತೆ ಪರಮಾತ್ಮನ ವಿಶಿಷ್ಟವಾದ ಅನುಗ್ರಹ ಶ್ರೀರೂಪಕ್ಕೆ. ಭೂರೂಪ ದುರ್ಗಾ ರೂಪ ಎಲ್ಲ ಇದೆ, ಲಕ್ಷ್ಮಿಯದ್ದೇ ರೂಪ, ಆದರೆ ಶ್ರೀರೂಪಕ್ಕೆ ವಿಶೇಷ ಅನುಗ್ರಹ. ಭೂರೂಪದಿಂದ ಸೃಷ್ಟಿ ಕಾರ್ಯ ಮುಂದುವರಿಯುತ್ತದೆ. ಪ್ರಕೃತಿ ತತ್ವದ ಅಭಿಮಾನಿತ್ವ ಪಡೆದುಕೊಂಡು ಸೃಷ್ಟಿಯನ್ನ ಮುಂದುವರಿಸ್ತಾರೆ. ಅದಕ್ಕೆ ಭೂ ಅಂತ ಹೆಸರು. ಭವಂತಿ ಅಸ್ಮಾತ್ ಭೂ. ಈ ರೂಪದಿಂದ ಸೃಷ್ಟಿಗೆ ಬರ್ತಾರೆ ಎಲ್ಲರೂ ಕೂಡ. ದುರ್ಗಾ ರೂಪದಿಂದ ಲಯ ಆಗ್ತದೆ. ಶ್ರೀರೂಪದಿಂದ ವಿಶೇಷ ಅನುಗ್ರಹ. ಬಹಳ ಸೊಗಸಾದ ಮಾತು ಅಷ್ಟವಸ್ತುಂದೇ ಹೇಳುತ್ತೆ, ಗಮನಿಸಬೇಕಾದ ಅಂಶ. ಕ್ಷೀರ ಸಮುದ್ರ ಮಥನದ ಕಥೆಯನ್ನ ಹೇಳುತ್ತಾ ಶುಕಾಚಾರ್ಯರು ಒಂದು ಮಾತು ಹೇಳುತ್ತಾರೆ. ಲಕ್ಷ್ಮೀದೇವಿ ಉಳಿದವರ ದೋಷಗಳೆಲ್ಲ ಹೇಳಿ ಪರಮಾತ್ಮನೇ ತನಗೆ ಪತಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ಲು. ತೀರ್ಮಾನ ಮಾಡಿದ ಮೇಲೆ ತನ್ನ ಕೈಯಲ್ಲಿದ್ದ ವರಮಾಲೆಯನ್ನ ಪರಮಾತ್ಮನಿಗೆ ಹಾಕಿದ್ಲಂತೆ. ಹಾಕಿ ಪಕ್ಕದಲ್ಲೇ ನಿಂತ್ಕೊಂಡಿದ್ದಲ್ಲ, ವಕ್ಷಸ್ಥಳದಲ್ಲೇ ಒಂದು ರೂಪದಿಂದ ನಿಂತುಕೊಂಡು ಕರುಣೆಯಿಂದ ಎಲ್ಲರನ್ನು ನೋಡಿಲ್ಲ. ಸಸ್ಯಾಂಸ ದೇಶ ಉಷತೀಂ ನವಕಂಜಮಾಲ ಮಾದ್ಯನ್ಮಧೂರತವರೂಥ ಗಿರೋಪಹುಷ್ಟ ತಸ್ಥೌ ನಿಧಾಯ ನಿಕಟೆ ತದುರ ಸ್ವಧಾಮ ಸ್ವಧಾಮ ತದುರಹ ತಸ್ಥೌ. ಪರಮಾತ್ಮನ ವಕ್ಷಸ್ಥಲದಲ್ಲೇ ವಾಸ ಮಾಡಿದ್ರಂತೆ. ಹಾಗೆ ಸಕರುಣೇನ ನಿರೀಕ್ಷಣೇನ ಪ್ರಜಾ ಪ್ರಜಾ ಸಕರುಣೇನ ನಿರೀಕ್ಷಣೇನ ತಸ್ಥೌ. ಎಲ್ಲ ಜೀವರಾಶಿಯನ್ನ ಕರುಣೆಯಿಂದ ನೋಡ್ತಾ ಪರಮಾತ್ಮನ ವಕ್ಷಸ್ಥಲದಲ್ಲಿ ಕೂತ್ಕೊಂಡ್ರಂತೆ ಶ್ರೀರೂಪದಿಂದ. ಪರಮಾತ್ಮ ಕೊಟ್ಟ ವಿಶೇಷವಾದ ಮತ್ತೊಂದು ಅಂಶ ಗಮನದಲ್ಲಿರಬೇಕು. ನಮಗೆ ಪರಮಾತ್ಮನ ಅವತಾರಗಳಿಗೆ ಭೇದ ಇಲ್ಲ, ಖಂಡಿತ. ಚಿಂತನೆ ಮಾಡೋ ಹಾಗೇ ಇಲ್ಲ, ಶಾಸ್ತ್ರವೇ ನಿಷೇಧ ಮಾಡಿ. ಭಗವದ್ರೂಪಗಳಿಗೆ ಭಗವದ್ಗುಣಗಳಿಗೆ ಭೇದ ಚಿಂತನೆ ಮಾಡಿದರೆ ಅಧಃಪತನ ಹೊಂದುತ್ತೇವೆ. ಉಪನಿಷತ್ತಿನ ಮಾತೆ ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಷು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ.
ಪರ್ವತದ ಶಿಖರದಲ್ಲಿ ಬಿದ್ದ ಮಳೆಯ ನೀರು ಹೇಗೆ ಕೆಳಗೆ ಉರುಳಿ ಹೋಗ್ತದೆ, ಹಾಗೆ ಭಗವದ್ರೂಪ ಗುಣಾದಿಗಳಿಗೆ ಭೇದ ಚಿಂತನೆ ಮಾಡಿದವನು ಅಧಪ್ಪತನ ಹೊಂದುತ್ತಾನೆ, ಕೆಳಗೆ ಬೀಳುತ್ತಾನೆ. ಪರಮಾತ್ಮನ ರೂಪಗಳಿಗೆ, ಗುಣಗಳಿಗೆ, ಅವಯವಗಳಿಗೆ ಭೇದ ಇಲ್ಲ. ಒಂದು ಅವಯವದಲ್ಲಿ ಮಾಡಿದ ಕಾರ್ಯವನ್ನ ಇನ್ನೊಂದರಿಂದಲೂ ಮಾಡಬಲ್ಲ, ನಮಗಾಗೋದಿಲ್ಲ. ನಮಗೆ ಇಡೀ 2 ಕೈ ಸೇರಿಸಿದ್ರು ಎತ್ತಲಿಕ್ಕಾಗಲ್ಲ ಎಷ್ಟೋ ವಸ್ತುಗಳು. ಪರಮಾತ್ಮ ಹಾಗಲ್ಲ. ಒಂದು ಕೈಯಲ್ಲಿ ಎತ್ತಿದ, ಬೆನ್ನಿನಿಂದ ಎತ್ತಿದ, ಬೆರಳಿನಿಂದ ಎತ್ತಿದ, ಕೋರೆದಾಡಿಂದ ಎತ್ತಿದ. ಒಂದೇ ಅದೇ ಮಂದರವನ್ನ ಒಂದೇ ಕೈಯಲ್ಲೆತ್ತಿ ಗರುಡನ ಮೇಲಿಟ್ಟ. ಆ ಮಂದರ ಮುಳುಗುವಾಗ ಕೂರ್ಮನಾಗಿ ಬೆನ್ನಿನ ಮೇಲೆ ಹೊತ್ತು ನಿಂತ. ಗೋವರ್ಧನವನ್ನ ಒಂದು ಬೆರಳಲ್ಲಿ ಎತ್ತಿದ. ಗೋವರ್ಧನ, ಮಂದರ, ಮೇರು ಎಲ್ಲ ತುಂಬಿರೋ ಭೂಮಂಡಲವನ್ನ ವರಾಹನಾಗಿ ಒಂದು ಕೋರೆದಾಡಿಂದು ಎತ್ತಿದ. ಕೋರೆದಾಡಿಗೂ ಅದೇ ಸಾಮರ್ಥ್ಯ, ಕೈಗೂ ಅದೇ ಸಾಮರ್ಥ್ಯ, ಬೆರಳಿಗೂ ಅಷ್ಟೇ ಸಾಮರ್ಥ್ಯ ಪರಮಾತ್ಮ. ಅವಯವಗಳಿಗೆ ಭೇದ ಇಲ್ಲ. ನೇಹ ನಾನಾಪ್ತಿ. ಭಗವತ್ ರೂಪಗಳಿಗೆ ಭೇದ ಇಲ್ಲ. ಆರು ಲಕ್ಷ್ಮಿಯ ರೂಪಗಳನ್ನು ಹೇಳುವ ಎಚ್ಚರಿಕೆ ಇರುತ್ತದೆ. ಪರಮಾತ್ಮನ ರೂಪಕ್ಕೆ ಭೇದ ಇಲ್ಲ ಅಂತ ಲಕ್ಷ್ಮಿಯ ರೂಪಗಳನ್ನು ಹಾಗೆ ಹೇಳಲಿಕ್ಕಿಲ್ಲ, ಬಹಳ ಎಚ್ಚರಿಕೆ. ಲಕ್ಷ್ಮೀನಾರಾಯಣ ಹೇಳಬೇಕೇ ಹೊರತು ದುರ್ಗಾನಾರಾಯಣ ಹೇಳಲಿಕ್ಕಿಲ್ಲ. ದುರ್ಗಾ ನರಸಿಂಹ. ರುಕ್ಮಿಣಿ ಕೃಷ್ಣ ಹೇಳಬೇಕೇ ಹೊರತು ರುಕ್ಮಿಣಿ ರಾಮ ಅಂತ ಹೇಳಲಿಕ್ಕಿಲ್ಲ. ಸೀತಾರಾಮಚಂದ್ರ. ಆಯಾ ರೂಪಗಳೇ ಬಳಸಬೇಕು, ಬದಲಾವಣೆ ಮಾಡಲಿಕ್ಕೆ. ಅದಕ್ಕೆ ಆಯಾ ಸ್ಥಾನ ವಿಶೇಷವಾಗಿ ತೋರಿಸ್ತಾನಂತೆ ಪರವಾಗಿ. ಎಲ್ಲರಲ್ಲೂ ರುಕ್ಮಿಣಿಯ ಅಂಶ ಉಂಟು. ಸತ್ಯಭಾಮೆಯು ಲಕ್ಷ್ಮಿಯದ್ದೇ ರೂಪ. ಉಳಿದ 6 ಜನರಲ್ಲಿ ಲಕ್ಷ್ಮಿಯ ಅಂಶ ಇದೆ. ಸತ್ಯಭಾಮೆ ಲಕ್ಷ್ಮಿಯೇ, ಸಂದೇಹ ಇಲ್ಲ. ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟ ಹೇಳಿದ್ದುಂಟಲ್ಲ, ಸಾಕ್ಷಾತ್ ಲಕ್ಷ್ಮೀಂ ಪರಾತ್ಪರ. ಸಾಕ್ಷಾತ್. ಆದರೆ ಸತ್ಯಭಾಮೆಗೆ ರುಕ್ಮಿಣಿಗೆ ಕೊಟ್ಟ ಸ್ಥಾನ ಕೊಡ್ಲಿಲ್ಲ. ಯಾಕೆಂದ್ರೆ ಇದು ಶ್ರೀರೂಪ, ಅದು ಭೂರೂಪ. ವ್ಯತ್ಯಾಸ. ಶ್ರೀರೂಪದಿಂದ ವಿಶೇಷ ಅನುಗ್ರಹ, ಭೂರೂಪದಿಂದ ಸೃಷ್ಟಿಯಾದವು. ಬಹಳ ಎಚ್ಚರಿಕೆಯ ಮಾತು. ಭವಿಷ್ಯೋತ್ತರ ಪುರಾಣ ಹೇಳಿದೆ. ನಾವು ಬರೀ ಕಥೆ ಕೇಳಿದ್ರೆ ಸಾಲದು, ಹೇಳಿದ್ರೆ ಸಾಲದು. ಆ ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಶ್ರೀನಿವಾಸ ಕಲ್ಯಾಣ ಪ್ರತಿ ವರ್ಷ ಕೇಳ್ತೀವಿ, ವರ್ಷಕ್ಕೆ 2 ಸಲ ಕೇಳ್ತೀವಿ. ಆದರೆ ಬಕುಲಾದೇವಿ ಹೇಳಿದ ಮಾತನ್ನು ಗಮನಿಸೋದೇ ಇಲ್ಲ. ಕಥೆ ಕೇಳ್ತೀವಿ, ಸಂತೋಷ ಪಡ್ತೀವಿ, ಮುಗೀತು. ಆದರೆ ಬಕುಲಾದೇವಿ ಒಂದು ಮಾತು ಹೇಳಿದ್ದನ್ನು ಗಮನಿಸಬೇಕು. ಧರಣೀದೇವಿ ಕೇಳಿದ್ಲಂತೆ, ಶ್ರೀನಿವಾಸನಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಕೇಳಲಿಕ್ಕೆ ಬಂದಿದ್ದೀರಿ, ವಯಸ್ಸೆಷ್ಟು? ಶ್ರೀನಿವಾಸನ ವಯಸ್ಸು 25. ಎಷ್ಟು ವರ್ಷ ಆದ್ರೂ 25, ಅದು ಜಾಸ್ತಿ ಆಗುದಿಲ್ಲ, ಕಡಿಮೆ ಆಗುದಿಲ್ಲ. ಆ ಕಥೆ ಹೇಳುವವರಿಗೆ ಎಷ್ಟು ವಯಸ್ಸಾದ್ರೂ ಶ್ರೀನಿವಾಸನ ವಯಸ್ಸು 25, ಅದು ಚೇಂಜ್ ಆಗುತ್ತೆ. ವಯಸ್ಸ 25. ಯಾಕೆಂದ್ರೆ ಅದು ಅವನ ಸ್ಥಾನವನ್ನ ಹೇಳಿದ ತತ್ವಗಳಲ್ಲಿ 24ನೆಯದ್ದು ಪ್ರಕೃತಿ ತತ್ವ. ಆದರೆ ಅದರ ಅಭಿಮಾನಿತ್ವ ಕೊಟ್ಟ ಭಗವಂತ 25ನೆಯ. ಹಾಗಾಗಿ 25. ಅಂತಹ ಭಗವಂತನಿಗೆ 25 ಅಂದ್ರೆ ಧರಣಿದೇವಲ್ಲಂತೆ ಮದುವೆ ಯಾಕೆ ಮಾಡಿಲ್ಲ? ಈಗಿನವ್ರು ಕೇಳೋ ಹಂಗಿಲ್ಲ. ಅದು ತಿರ್ಗಾ ಮರ್ಗ ಆಗಿದ್ರು ಆಗಿರೋಲ್ಲ, ಏನ್ ಮಾಡ್ಲಕ್ಕ. 25ಕ್ಕೆ ಮದುವೆ ಯಾಕಾಗಿಲ್ಲ ಅಂದ್ರೆ ಅದೇ ದೊಡ್ಡ ವಯಸ್ಸ. ಖಂಡಿತ ಹೌದು, ಶಾಸ್ತ್ರ ಪ್ರಕಾರ. ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ಉಪನಯನಕ್ಕಿರುವ ಅವಕಾಶ 5ನೇ ವರ್ಷದಿಂದ 16ರವರೆಗೆ. 5ರಿಂದಲೇ ವಿದ್ಯಾಕಾಮಸ್ತು ಪಂಚಮೇ ಅಂತ ಹೇಳಿದ್ವಿ. ಆದರೆ ಮಕ್ಕಳಿಗಿನ್ನೂ ಅಷ್ಟೊಂದು ದಾರ್ಢ್ಯ ಇರೋಲ್ಲ, ಹುಡುಗಾಟ ಜಾಸ್ತಿ, ಮಂತ್ರ ಜಪಾದಿಗಳಲ್ಲಿ ವ್ಯತ್ಯಾಸ ಮಾಡಿಬಿಡುತ್ತಾರೆ ಅಂತ
ಸಾಮಾನ್ಯವಾಗಿ 8ರಿಂದ ಮಾಡುವ ಕ್ರಮ ಬಂದಿದೆ ಪ್ರಾಚೀನ ಕಾಲದಲ್ಲಿ. ಅಲ್ಲೂ ಗರ್ಭಾಷ್ಟಮ ಅಂತ ಉಂಟು, 6ವರೆಗೆ ಮಾಡ್ಲಿಕ್ಕೆ ಅವಕಾಶ ಇದೆ, 6ವರೆಯಿಂದಲೇ ಅವಕಾಶ. ಗರ್ಭಾಷ್ಟಮೇ ಅಷ್ಟಮೇವಾ ವಯಸ್ಸಿ ಇಂತ ಗುರುಬಲ ನೋಡುವ ಅವಶ್ಯಕತೆ ಇಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. 15ರವರೆಗೆ ಅವಕಾಶ. ಅಲ್ಲಿಂದ ಮುಂದೆ ಉಪನಯನ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಯಾವುದೋ ಪ್ರಾಣಿಗೆ ಜನಿವಾರ ಹಾಕಲಾಗತ್ತೆ. ಯಾಕೆಂದ್ರೆ ಆಶೀರ್ವಾದಕ್ಕಾಗಿ ಕಾಯ್ದ ಸಾವಿತ್ರಿ ಹಿಂತಿರುಗಿ ಹೋಗಿ ಆಯಿತು. ಯಾರು ಗಾಯತ್ರಿ ಅಭಿಮಾನಿಯಾಗಿ ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾರೆ ಅವರೇ ಹೋದ ಮೇಲೆ ಮತ್ತೆ ಕಾರ್ಯಕ್ರಮ ನಡೆಸಬೇಕು. ಮುಖ್ಯ ಅತಿಥಿಗಳೇ ಬರದೇ ಇದ್ರು ಮತ್ತೆ ಕಾರ್ಯಕ್ರಮ ಮಾಡಿ ಏನು. ಆಷೋಡಶ ಅಪತಿತಾ ಸಾವಿತ್ರಿ, 16 ವರ್ಷ ಆಯಿತು, ಮುಗೀತಲ್ಲಿ. 16ರಿಂದ 24 ವಿವಾಹದ ವಯಸ್ಸು. 24 ದಾಟಿದರೆ ಮತ್ತೆ ಅವನಿಗೆ ಔಪಾಸನಾಗ್ನಿಯೂ ಇಲ್ಲ, ತಂದೆ ತಾಯಿಗಳಿಗೆ ಸಂಸ್ಕಾರ ಮಾಡಲಿಕ್ಕೂ ಅಧಿಕಾರ ಇಲ್ಲ ಅವನಿಗೆ. ಧರ್ಮಶಾಸ್ತ್ರದ ಕ್ರಮ ಹಾಗೆ. ನಾವಿವತ್ತು ಧರ್ಮಶಾಸ್ತ್ರಕ್ಕೆ ಕೃಷ್ಣಾರ್ಪಣೆ ಹೇಳಿದ್ವಿ, ಏನು ಮಾಡ್ಲಿಕ್ಕಾಗಲ್ಲ, ಆ ಪ್ರಶ್ನೆ ಬೇರೆ. ನಮಗೆ ಧರ್ಮಶಾಸ್ತ್ರ ಬರೀ ನವರಾತ್ರಿ ವೇದವ್ಯಾಸರ ಪೂಜೆಗಿಡೋ ಗ್ರಂಥ ಹಾಕಿ ಕೂತಿದೆ. ಆದರೆ ಶಾಸ್ತ್ರ ಎಚ್ಚರಿಸುತ್ತೆ 25 ಮೀರಿದ ವಯಸ್ಸು. ಆದ್ರೆ ಒಂದು ಅವಕಾಶ ಇದೆ, ಎಕ್ಸೆಪ್ಷನ್ ರೂಲ್. ಅವನು 24ರವರೆಗೂ ಮದುವೆ ಆಗಲಿಲ್ಲ, 24ನೇ ವಯಸ್ಸಲ್ಲಿದ್ದಾಗ ತಂದೆಯೋ ತಾಯಿಯೋ ದೇಹತ್ಯಾಗ ಮಾಡಿದ್ರು, ಆಗ ಕರ್ಮ ದೀಕ್ಷೆ ಉಂಟು. 1 ವರ್ಷ ಎಕ್ಸೆಪ್ಷನ್ ಇದೆ ದೀಕ್ಷೆ ಮುಗಿದ ಮೇಲೆ. ಆದರೆ 25 ಆಗಿದೆ, ಇನ್ನೂ ಮದುವೆ ಆಗಿಲ್ಲ. ಯಾಕೆ? ಕೂಡ್ಲೆ ಬಕುಲಾದೇವಿ ಉತ್ತರ ಕೊಟ್ಲಂತೆ, ಮದುವೆ ಆಗಿಲ್ಲ ಅಂತ ಯಾರು ಹೇಳಿದವರು? ಧರ್ಮವನ್ನ ಬಿಟ್ಟಿಲ್ಲ ಶ್ರೀನಿವಾಸ, ಮದುವೆ ಆಗಿದೆ ಅವನಿಗೆ. ಹೌದಾ? ಮತ್ತೆ ಯಾಕೆ 2ನೇ ಮದುವೆ? ಮಕ್ಕಳಾಗಿಲ್ಲ. ಮಕ್ಕಳಾಗಿಲ್ಲ ಅಂತಂದ್ರೆ ಕಾರಣ ಯಾರು ಇರ್ಬೋದಲ್ವಾ? ಪತ್ನಿಯೇ ಆಗಬೇಕು ಅಂತಲ್ಲ, ಪತಿಯೂ ಕಾರಣನಾಗಿರ್ಬೋದು. ಅದಕ್ಕೆ ಬಕುಲಾದೇವಿ ಬಹಳ ಎಚ್ಚರಿಕೆ ಉತ್ತರ ಕೊಡ್ತಾರೆ. ಅದು ಗಮನಿಸಬೇಕಾದ ಶ್ಲೋಕ. ಕೃತವೈವಾಹಿಕೋ ದೇವಿ ಬಾಲ್ಯೇ ಭಾಗೀರಥಿ ಪಿತಾ ತತ್ರಾಪತ್ಯಮನಾರೋಗ್ಯ ದ್ವಿತೀಯಂ ಕರ್ತುಮುತ್ಸುಕ. ಲೋಕ ಮೇಲ್ನೋಟಕ್ಕೆ ಬಹಳ ಸಹಜವಾಗಿ ಕಾಣುತ್ತೆ. ನಮ್ಮ ಶ್ರೀನಿವಾಸನಿ ಮದುವೆ ಆಗಿದೆ, ಅವನು ಚಿಕ್ಕವನಿದ್ದಾಗ ಒಂದು ಹೆಣ್ಣು ಮಗುನೂ ಹುಟ್ಟಿದೆ, ಗಂಗೆಯನ್ನ ತೃಪ್ತಿ ಮಾಡಿದವ. ಆದ್ರೆ ಮೊದಲನೇ ಅವಳಿಗೆ ಮದುವೆ ಆದರೂ ಮಕ್ಕಳಾಗಲಿಲ್ಲ, 2ನೇ ಮದುವೆ ಆಗ್ತಾ ಇದೆ. ಶ್ಲೋಕ ನೋಡ್ಲಿಕ್ಕೆ ಅರ್ಥ ಆಗುವುದು ಹಾಗೆ. 2ನೇದನ್ನ ಆಗ್ತಾ ಇದೆ, ದ್ವಿತೀಯಂ ಕರ್ತವ್ಯ. ಇಷ್ಟೇ ಮೇಲ್ನೋಟದ ಅರ್ಥ ತಗೊಂಡ್ರೆ ಪ್ರಯೋಜನ ಇಲ್ಲ. ಪರಮಾತ್ಮ ಕೃತವೈವಾಹಿಕ, ನಿತ್ಯ ವಿವಾಹಿತರೇ ಅವರು. ಅವನಿಗೆ ನಿತ್ಯ ವಿವಾಹಿತ, ಇಬ್ಬರು ನಿತ್ಯ ದಂಪತಿಗಳು, ನಿತ್ಯ ವಿವಾಹ ನಡೀತಾನೆ ಇರುತ್ತೆ. ಕಲ್ಯಾಣೋತ್ಸವ ಶ್ರೀನಿವಾಸ ನಿತ್ಯ ಕಲ್ಯಾಣೋತ್ಸವ. ಆ ಕಲ್ಯಾಣೋತ್ಸವಕ್ಕೆ ಅಮಾವಾಸ್ಯನೂ ಸಂಬಂಧ ಇಲ್ಲ, ಸಂಕ್ರಮಣವೂ ಸಂಬಂಧ ಇಲ್ಲ, ಏನೂ ಇಲ್ಲ. ನಿತ್ಯದಲ್ಲಿ ಶ್ರೀನಿವಾಸನ ಕಲ್ಯಾಣ. ಅದಕ್ಕೆ ನಿತ್ಯಶ್ರೀ ನಿತ್ಯ ಮಂಗಲಮ್ಮ. ಆದರೆ ಸಂತಾನ ಇಲ್ಲ ಅನ್ಕೋಬೇಡಿ, ಸಂತಾನವೂ ಇದೆ ಶ್ರೀನಿವಾಸನಿಗೆ. ಬಾಲ್ಯೇ ಭಾಗೀರಥಿ ಪಿತಾ, ವಾಮನಾವತಾರದಿಂದಲೇ ತನಗೆ ಸ್ತ್ರೀಯ ಅಪೇಕ್ಷೆ ಇಲ್ಲದೆ ಸೃಷ್ಟಿ ಮಾಡಬಲ್ಲೆ ಅಂತ ತೋರಿಸಿದ್ದಾನೆ ಒಂದರ್ಥದಲ್ಲಿ. ಇನ್ನೊಂದರ್ಥ, ಬಾಲರೂಪದಲ್ಲಿರುವಾಗಲೇ ಬ್ರಹ್ಮನನ್ನು ಸೃಷ್ಟಿ ಮಾಡಿ, ಗಂಗೆಯನ್ನು ಸೃಷ್ಟಿ ಮಾಡಿ. ಮತ್ತೆ ನೀವು ತಪ್ಪು ತಿಳ್ಕೋಬೇಡಿ, ಬರೀ ಹೆಣ್ಣು ಮಗು ಇದೆ ಅದಕ್ಕೆ ಮದುವೆ ಮಾಡ್ಕೋತಾ ಅನ್ಕೋಬೇಡಿ. ಬ್ರಹ್ಮನನ್ನು ಸೃಷ್ಟಿ ಮಾಡಿದವ ಅವನೇ. ಆದರೆ ಮೊದಲನೆಯದ್ದುಂಟಲ್ಲ ಶ್ರೀರೂಪ, ಅದರಿಂದ ಸಂತಾನ ಇಲ್ಲ, ಸೃಷ್ಟಿ ಇಲ್ಲ. ತತ್ರ ಅಪತ್ಯಂ ಅನಾರೋಗ್ಯ. ದ್ವಿತೀಯಂ 2ನೇ ರೂಪ ಇದೆ, ಭೂರೂಪ. ಶ್ರೀರೂಪ ಅಲ್ಲ, ಭೂರೂಪ. ಅದನ್ನು ಸ್ವೀಕಾರ ಮಾಡಬೇಕು ಅಂತ. ಯಾಕೆ? ಭೂರೂಪಿಣಿ ಆದವಳು ಪದ್ಮಾವತಿ. ಹಾಗಾಗಿ ದ್ವಿತೀಯಂ ಕರ್ತು ಮುಖ್ಯ. ಪದ್ಮಾವತಿಯನ್ನ, ಭೂರೂಪಿಣಿಯನ್ನ ಪಾಣಿಗ್ರಹಣ ಮಾಡಬೇಕು ಅಂತ ಬಂದಿದ್ದಲ್ಲಿ ತಪ್ಪು ತಿಳ್ಕೋಬೇಡ. ಧರಣೀ ದೇವಿ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡವಳು. ಹಾಗಾಗಿ
ಒಂದು ಮದುವೆ ಆಗಿದೆ, ಎರಡನೇದು ಯಾಕೆ ಮದುವೆ ದಾನ ಹೇಳಿಬೇಕು ಅಂತ ಕೇಳಲಿಲ್ಲ. ಆ ದ್ವಿತೀಯ ರೂಪದ ಸ್ವಾರಸ್ಯ ಗೊತ್ತಾಯಿತು. ಹಾಗಾಗಿ ಶ್ರೀರೂಪಕ್ಕೆ ವಿಶೇಷ ಸ್ಥಾನ ಅನ್ನೋದು ಪುರಾಣವೂ ಉಲ್ಲೇಖ ಮಾಡಿರುವಂಥದ್ದು. ಇನ್ನೂ ಒಂದು ವೇದ ಮಂತ್ರ ಹೇಳಿ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೆ. ಶ್ರೀಶ್ಚ ಲಕ್ಷ್ಮೀಶ್ಚ ಪತ್ನ್ಯೌ. ಶ್ರೀಲಕ್ಷ್ಮಿ ಬೇರೆನ ಅಂದರೆ ಶ್ರೀ ಶಬ್ದಕ್ಕೆ ಶ್ರೀರೂಪ ಅಂತ, ಲಕ್ಷ್ಮೀ ಶಬ್ದಕ್ಕೆ ಭೂರೂಪ ಅಂತ. ಯಾಕಂದ್ರೆ ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಒಂದೇ ಅರ್ಥ ಬರುವಂತಹ ಎರಡು ಶಬ್ದಗಳನ್ನು ಹೇಳಿದಾಗ ಮೊದಲನೆಯದಕ್ಕೆ ಸಾಮಾನ್ಯ ಅರ್ಥ ಇಟ್ಕೊಳ್ಬೇಕು, ಎರಡನೇದಕ್ಕೆ ವಿಶೇಷ ಅರ್ಥ ಇಟ್ಕೊಳ್ಬೇಕು. ಕುರುಪಾಂಡವನ್ಯಾಯ ಅಂತ ಶಾಸ್ತ್ರದ ಒಂದು ನಿಯಮ. ಕುರುಪಾಂಡವನ್ಯಾಯ ಅಂದ್ರೆ ಏನದು? ಕೌರವರು ಪಾಂಡವರು ಇಬ್ರು ಬಂದು ಕುರುಪಾಂಡವಾಹ ಆಗತಃ. ಪಾಂಡವರು ಕೌರವರಲ್ಲೇನು? ಪಾಂಡವರು ಕೌರವರೇ ಹೌದು. ಕೌರವ ಶಬ್ದಕ್ಕೆ ಕುರುರಾಜನ ವಂಶದಲ್ಲಿ ಹುಟ್ಟಿದವರು ಅಂತ ಅರ್ಥ ಅಷ್ಟೇ, ಕುರುರಾಜನ ಮಕ್ಕಳು ಅಂತ ಅರ್ಥ ಅಲ್ಲ. ದುರ್ಯೋಧನಾದಿಗಳು ಕುರುರಾಜನ ಮಕ್ಕಳಲ್ಲ. ಕುರುವಿನ ನಂತರದಲ್ಲಿ ಪ್ರತೀಪ ಬಂದ, ನಂತರ ಶಂತನು, ಆಮೇಲೆ ವಿಚಿತ್ರ ವೀರ್ಯ, ಚಿತ್ರಾಂಗದ, ಪಾಂಡು, ಧೃತರಾಷ್ಟ್ರ, ಪಾಂಡವರು, ಕೌರವರು. ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇದೆ, ಜನರೇಷನ್ ಗ್ಯಾಪ್. ಹಾಗಾಗಿ ಕೌರವ ಶಬ್ದದ ಅರ್ಥ ಏನು? ಕುರುರಾಜನ ಸಂತತಿಯಲ್ಲಿ ಹುಟ್ಟಿದವರು ಅಂತಷ್ಟೇ. ಯಾಕೆಂದ್ರೆ ಅರ್ಜುನನನ್ನು ಪರಮಾತ್ಮ ಕೌರವ ಅಂತ ಸಂಬೋಧನೆ ಮಾಡಿದ್ದುಂಟು. ಅರ್ಜುನ ಇರಲಿ, ಭಾಗವತರ ಆರಂಭದಲ್ಲೇ ಪರೀಕ್ಷಿತನನ್ನ ಶುಕಾಚಾರ್ಯರು ಕೌರವ್ಯ ಅಂತ ಸಂಬೋಧನೆ ಮಾಡಿದ್ದಾರೆ. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ಸಾವಧ್ಯತ್ ಸಾಂಪರಾಯಿಕಂ. ಹಾಗಾಗಿ ಕೌರವ ಶಬ್ದ ಆ ಸಂತತಿಯಲ್ಲಿ ಬಂದವರಿಗೆಲ್ಲರಿಗೂ ಇದೆ. ಮತ್ತೆ ಕೌರವ ಆಗತ್ತ ಅಂತ ಹೇಳಿದ್ರೆ ಪಾಂಡವರು ಬಂದ್ರು ಅಂತ ಅರ್ಥ ಆಗತ್ತೆ. ಆದರೂ ಕುರು ಪಾಂಡವ ಅಂತಂದ್ರೆ ಏನು ಹೇಳ್ಬೇಕು? ಹಾಗಾದ್ರೆ ಆವಾಗ ಪಾಂಡವರನ್ನು ಬಿಟ್ಟು ಉಳಿದ ಕೌರವರು ಅಂತ. ಇನ್ನೊಂದು ವಿಶೇಷ ಶಬ್ದ ಇದ್ದಾಗ ಮೊದಲಿದ್ದಕ್ಕೆ ಸ್ವಲ್ಪ ಅರ್ಥ ಸಾಮಾನ್ಯ, ವಿಶೇಷ ಅರ್ಥ ಬೇರೆ. ಹಾಗೆ ಶ್ರೀ ಶಬ್ದಕ್ಕೆ ಲಕ್ಷ್ಮೀ ಅಂತ ಅರ್ಥ ಇದ್ರು ಶ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೂ ಅಂತ ಬೇರೆ ಹೇಳುವಾಗ ಎರಡು ಶಬ್ದ ಹೇಳಿದ್ದಕ್ಕೇನು ಅರ್ಥ ಮಾಡ್ಬೇಕಾದ್ರೆ ಶ್ರೀ ಅಂತಂದ್ರೆ ಶ್ರೀರೂಪ, ಲಕ್ಷ್ಮೀ ಅನ್ನೋದಕ್ಕೆ ಭೂರೂಪ, ದುರ್ಗಾರೂಪ ಅಂತ ಅರ್ಥ. ಆದ್ದರಿಂದ ಲಕ್ಷ್ಮಿಯ ಬೇರೆ ಬೇರೆ ರೂಪಗಳುಂಟು. ಆ ಎಲ್ಲ ರೂಪಗಳಿಂದ ಒಂದೇ ಕೆಲಸ ಮಾಡುವುದಿಲ್ಲ ಲಕ್ಷ್ಮಿ. ಪರಮಾತ್ಮನ ಸೂಚನೆಯಂತೆ ಯಾವ ರೂಪದಿಂದ ಯಾವ ಕೆಲಸ ಮಾಡಬೇಕೋ ಮಾಡ. ದುರ್ಗಾರೂಪದಿಂದ ಶ್ರುತಿಗೀತೆ ಹಾಡಿದ್ರು, ಭೂರೂಪದಿಂದ ಸೃಷ್ಟಿ ಮಾಡಿ ತೋರಿಸಿದ್ರು, ಶ್ರೀರೂಪದಿಂದ ವಿಶೇಷವಾಗಿ ಪರಮಾತ್ಮನ ಸೇವೆ ಮಾಡಿ. ಅದನ್ನೇ ಹಿಂದಿನ ನುಡಿಯಲ್ಲಿ ದಾಸರು ಉಲ್ಲೇಖ ಮಾಡಿದ್ರು. ಕ್ಷೀರಸಾಗರದಲ್ಲಿ ಆಲದರೆಯ ಮೇಲೆ ಬಾಲರೂಪದಿ ನೀನು ಮಲಗಿ ಇರಲು ಬೇರೊಂದು ರೂಪದಲ್ಲಿ ಅಂತ. ಒಂದು ರೂಪದಿಂದ ವಕ್ಷಸ್ಥಲದಲ್ಲಿದ್ದೆ, ಇನ್ನೊಂದು ರೂಪದಿಂದ ಸ್ತೋತ್ರ ಮಾಡಿದೆ. ಅನೇಕರು ಎಷ್ಟು ರೂಪಗಳುಂಟು ಅಂದರೆ ಪುರಂದರದಾಸರೇ ಉಲ್ಲೇಖ ಮಾಡಿದ್ದಾರೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿರಲು ಹಲವು ಆಭರಣವಾಗಿ ಜಲರೂಪದಿ ಜಾಣತನದಿ ಮರಳು ಮಾಡಿಕೊಂಡೆಯಲ್ಲೇ. ಎಷ್ಟು ರೂಪ ಬೇಕು ನಿನಗೆ ಪರಮಾತ್ಮನ ಸೇವೆ ಮಾಡಿ? ಅನೇಕ ರೂಪಗಳಿಂದ ಸೇವೆ ಮಾಡು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಹೇಳಿದ ಮಾತು, ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರಿ ದಶಶತೀಮಧಿತ ಶ್ರಿಯಮತ್ರ ವರ್ಣಜತಿ ವಿಶ್ವನಿಕಃ. ಅನೇಕ ಜನ ಸೇವಕರು, ಎಷ್ಟು ಜನ? ಪುರಂದರದಾಸರ ಅರ್ಥ ಬರೀತಾರೆ ಸ್ವಾರಸ್ಯರು. ಕೋಟಿ ಕೋಟಿ ಭಕ್ತರಿರಲು ಅಂತ. ಕಿಂಕರಿ ದಶಶತಿ ಅಂತ ಪಂಡಿತಾಚಾರ್ಯ ಹೇಳಿದ್ದು. ಅಷ್ಟೇ ಲೆಕ್ಕ ಇಟ್ಟುಕೊಂಡ್ರೆ 1,000 ಜನ ಅಂತ ಆಗುತ್ತಷ್ಟೇ. ದಶಶತ 100ರ 10,000 ಅಲ್ಲ,
ಕೋಟಿ ಕೋಟಿ ಭೃತ್ಯರಿರಲು ಹಠಕಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ. ಯಾವ ರೂಪದಲ್ಲಿ? ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ. ಎಷ್ಟು ರೂಪಗಳು! ಯಾಕೆಂದ್ರೆ ಪರಮಾತ್ಮನ ಅಂಗಸ್ಪರ್ಶ ಆಗಬೇಕಾದ್ರೆ ಅಲ್ಲಿ ಲಕ್ಷ್ಮೀದೇವಿ ಇಲ್ಲಿ ರಾಮ. ಅದು ಶೇಷ ಪರ್ಯಂಕ ಇರಬಹುದು, ಛತ್ರ ಚಾಮರಗಳಿರಬಹುದು, ಆಭರಣಗಳಿರಬಹುದು, ವೈಜಯಂತಿ ಮಾಲೆ ಇರಬಹುದು, ಕಿರೀಟ ಇರಬಹುದು, ಏನೇ ಇರಬಹುದು, ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಅದಕ್ಕೆ ಹಲವು ಆಭರಣವಾಗಿ, ವಟಪತ್ರವಾಗಿ, ಪ್ರಳಯೋದಕವಾಗಿ, ನಾಭಿಕಮಲವಾಗಿ ಎಷ್ಟು ರೂಪದಿಂದ ಸೇವೆ ಮಾಡಿದ್ದಾರೆ ಲೆಕ್ಕ. ಆದರೆ ಎಲ್ಲ ರೂಪಗಳಿಗಿಂತ ಶ್ರೀರೂಪಕ್ಕೆ ವಿಶೇಷ ಸ್ಥಾನ ಕೊಟ್ಟ ಭಗವಂತ. ಅದನ್ನೇ ದಾಸರು ಉಲ್ಲೇಖ ಮಾಡುತ್ತಾರೆ. ಅಷ್ಟಲಕ್ಷ್ಮಿಯರಳು ಅಧಿಕಳು ನೀನೆಂದು ವಕ್ಷಸ್ಥಳದೊಳಿಟ್ಟು ರಕ್ಷಿಸಿದ್ದೇನೆ. ಇನ್ನು ಈ ಶ್ರೀರೂಪವನ್ನೇ ವಕ್ಷಸ್ಥಳದಲ್ಲಿಟ್ಟುಕೊಂಡಿದ್ದೀವಿ ನಮ್ಮ ರುಕ್ಮಿಣಿ. ಅಷ್ಟೇ ಅಲ್ಲ, ನಿನ್ನ ಅಪಹರಣ ಮಾಡಿಕೊಂಡು ಬರುವಾಗ ಸೈನ್ಯ ಎಲ್ಲೋ ಇತ್ತು, ಬಲರಾಮಾದಿಗಳನ್ನು ತಡೆಯುತ್ತಾ ಇದ್ರೆ ಮತ್ತೊಂದು ದಾರಿಯಿಂದ ಬಂದು ರುಕ್ಮಿ ಅಡ್ಡ ಹಾಕಿದ. ಯಾವ ಸೈನಿಕರು ಇಲ್ಲ, ಸೈನ್ಯವೂ ಇಲ್ಲ, ಕೃಷ್ಣ ರುಕ್ಮಿಣಿಯರಿಬ್ಬರೇ ರಥದಲ್ಲಿರುವುದು. ಆದರೆ ಅವನನ್ನು ಸೋಲಿಸಿ ಬಂಧನ ಮಾಡಿ ನಿನಗೆ ಅವನು ತೊಂದರೆ ಕೊಡದಂತೆ ರಕ್ಷಣೆ ಮಾಡಿದವನ. ಅಟ್ಟಿ ನಿನ್ನ ಅನುಜ ಬರೆ ಅವನ ಬಲವನು ಮುರಿದೆ, ಪಟ್ಟದರಸಿ ಎಂದು ನಿನ್ನ ತಂದೆ. ಅನೇಕರಿದ್ದಾರೆ. ಸತ್ಯಭಾಮೆ ಇದ್ದಾಳೆ, ಜಾಂಬವತಿ ಇದ್ದಾಳೆ, ಲಕ್ಷಣ ಇದ್ದಾಳೆ, ಮಿತ್ರವಿಂದ, ಕಾಳಿಂದಿ, ಅನೇಕರಿದ್ದಾರೆ. ಆದರೆ ಅವರ್ಯಾರಿಗೂ ಇಲ್ಲದ ಒಂದು ಸ್ಥಾನದಿಂದ ಪಟ್ಟದರಸಿ ಎಂದು ನಿನ್ನ ತಂದೆ. ಮತ್ತೊಂದು ಸಮಸ್ಯೆ ಇದೆ ದಾಸರ ಶಬ್ದಕ್ಕೆ. ಪಟ್ಟದರಸಿ ಅಂತ ಕೃಷ್ಣ ಕರೀಬೇಕಾದ್ರೆ ಯಾವ ರಾಜ್ಯಕ್ಕವನು ರಾಜ? ಪಟ್ಟಮಹಿಷಿ ಆಗುವುದು ಯಾವಾಗ? ರಾಜನಾಗಿದ್ರೆ. ಕೃಷ್ಣ ಯಾವ ರಾಜ್ಯಕ್ಕೆ ರಾಜ? ಎಲ್ಲೂ ಪಟ್ಟಾಭಿಷೇಕ ಆಗಲಿಲ್ಲ ಕೃಷ್ಣನಿಗೆ. ಮತ್ತೆ ಅವಳು ಪಟ್ಟಮಹಿಷಿ ಆರಂಭ. ಪಟ್ಟಮಹಿಷಿಯ ಸ್ಥಾನ ಪಟ್ಟಾಭಿಷಿಕ್ತನಾಗಿದ್ದರೆ. ಪಟ್ಟಮಹಿಷಿಯ ಸ್ಥಾನ ಹೇಗೆ? ಅಷ್ಟೇ ಹೇಳೋದಿಲ್ಲ ನಾವು. ಪರಮಾತ್ಮನಿಗೆ ಇನ್ನೊಂದು ವಿಶೇಷ ಶಬ್ದ ಬಳಸ್ತೀವಿ. ಬೇರೆ ರಾಜರಿಗೆಲ್ಲ ಒಬ್ಬಳು ಪಟ್ಟಮಹಿಷಿಯಾದರೆ, ಒಬ್ಬನಿಗೆ ಮಾತ್ರ ವ್ಯತ್ಯಾಸ ಇದೆ. ದಶರಥನಿಗೆ 3 ಜನ ಪಟ್ಟಮಹಿಷಿಯರು, ಬೇರೆ ಯಾರಿಗೂ ಇಲ್ಲ. ಉಳಿದೆಲ್ಲ ರಾಜರಿಗೆ ಒಬ್ಬಳೇ ಪಟ್ಟಮಹಿಷಿ. ಪರಮಾತ್ಮನಿಗೆ ಒಬ್ಬಳಲ್ಲ, ಅಷ್ಟಮಹಿಷಿಯರು 8 ಜನ ಇದೆ. ಅಪರೂಪದ ಶಬ್ದ. ಆದರೆ ಈ ಶಬ್ದ ಪ್ರಯೋಗ ಮಾಡಲಿಕ್ಕೆ ಪರಮಾತ್ಮ ರಾಜನು ಅಲ್ಲದೆ ಹೋದ್ರೆ ಪಟ್ಟಮಹಿಷಿ ಶಬ್ದ ಬಳಸಿದ್ದೆ ಹಾಗೆ. ಯಾರಿಗೇನು ಶಬ್ದ ಬೇಕಾದ್ರೂ ಬಳಸ್ಬಿಡೋದ? ಅಂದರೆ ಮೂಲ ರೂಪದ ದೃಷ್ಟಿಯಿಂದ ಪಟ್ಟಮಹಿಷಿ, ಮೂಲ ರೂಪದಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ಅವನು ಅಧಿಪತಿ. ಯಾರು ಪಟ್ಟಾಭಿಷೇಕ ಮಾಡಬೇಕಾಗಿದೆ. ಕೆಲವರಿಗೆ ಪಟ್ಟಾಭಿಷೇಕದ ಅವಶ್ಯಕತೆ ಇಲ್ಲ, ಅವರು ರಾಜರೇ, ಪಟ್ಟಾಭಿಷೇಕ ಮಾಡಲಿ ಬಿಡಿ. ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆ. ಕಾಡಿನಲ್ಲಿ ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಮಾಡಲಿಲ್ಲ, ಆದರೂ ಅದು ಮೃಗರಾಜ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಪರಮಾತ್ಮನಿಗೆ ಯಾರು ಪಟ್ಟಾಭಿಷೇಕ ಮಾಡಬೇಕಾಗಿಲ್ಲ. ನರಸಿಂಹನಾದ ಭಗವಂತನಿಗೆ ಸ್ವಯಮೇವ ಮೃಗೇಂದ್ರ. ಆದರೆ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗಿದೆ. ಯಾರು ಮಾಡಿದವರು? ಭೂಲೋಕದವರೆಲ್ಲ ಮಾಡಿದ್ದು. ದೇವೇಂದ್ರನೇ ಬಂದು ಪಟ್ಟಾಭಿಷೇಕ ಮಾಡಿದ. ಗೋವಿಂದ ಅಂತ ಕರೆದ ಪರಮಾತ್ಮ. ಅಭಿಷೇಕಕ್ಕೆ ಬಳಸಿದ್ದು ಯಾವುದೋ ತೀರ್ಥದ ಜಲ ಅಲ್ಲ, ಕಾಮಧೇನುವಿನ ಹಾಲನ್ನೇ ಪಟ್ಟಾಭಿಷೇಕಕ್ಕೆ ಬಳಸಿದ. ಗೋವರ್ಧನವನ್ನೆತ್ತಿ ಗೋಪಾಲಕರನ್ನ, ಗೋವುಗಳನ್ನ ರಕ್ಷಣೆ ಮಾಡಿದ ಪರಮಾತ್ಮನನ್ನ ಅದೇ ಗೋವರ್ಧನಗಿರಿಯ ಮೇಲೆ ಕೂಡಿಸಿ ದೇವೇಂದ್ರ ಪಟ್ಟಾಭಿಷೇಕ ಮಾಡಿ ಗೋವಿಂದ ಅಂತ ಕರೆದಂತೆ. ಚಕ್ರವರ್ತಿಗೊಂದು ವಿಶೇಷ ಬಿರುದು ಕೊಡೋ ಕ್ರಮ ಇದೆ. ಪರಮಾತ್ಮನಿಗೆ ಬಿರುದು ಕೊಟ್ಟ ದೇವೇಂದ್ರ ಗೋವಿಂದ. ಗೋವುಗಳನ್ನೆಲ್ಲ ರಕ್ಷಣೆ ಮಾಡಿದವ, ಭೂಮಿಯನ್ನ ರಕ್ಷಣೆ ಮಾಡಿದವ. ದುಷ್ಟಕ್ಷತ್ರಿಯರ ಕೈಯಲ್ಲಿದ್ದ ಭೂಮಿಯನ್ನ
ಅನೇಕ ವೃತ್ತಿ ಯುದ್ಧಕ್ಕೆ ಬಂದ ಜರಾಸಂಧನ ಸೈನ್ಯದಲ್ಲಿದ್ದ ರಾಜರನ್ನೆಲ್ಲ ನಾಶ ಮಾಡಿ ಭೂಮಿಯ ರಕ್ಷಣೆ ಮಾಡಿ. ಇನ್ನು ಮತ್ತೊಂದು ದೃಷ್ಟಿಯಲ್ಲಿ ನೋಡುವುದಾದರೆ ಪರಮಾತ್ಮ ಅನಭಿಷಿಕ್ತ ರಾಜನಾದ್ರೆ ಅವನು ಒಂದು ರಾಜ್ಯಕ್ಕಾಗ್ತಾನೆ. ಎಲ್ಲಾ ರಾಜ್ಯದ ರಾಜರನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡವನನ್ನೇನು ಕರಿಬೇಕು? ಚಕ್ರವರ್ತಿ ಅವನು. ಯಾವ ಯಾವ ರಾಜ್ಯ ಬೇಕಾದಷ್ಟು. ಶಿಶುಪಾಲನ ಸಂಹಾರ ಮಾಡಿದ, ಕೇದಿ ದೇಶಕ್ಕೆ ರಾಜ, ಆರು ತಾನು ರಾಜನ ಕೂತ್ಕೊಳ್ಳಿಲ್ಲ, ದಮಘೋಷನ್ನು ಕೂಡಿಸಿದ್ದಾನೆ. ಕಂಸ ಸಂಹಾರ ಮಾಡಿದ, ಯಾದವ ರಾಜ್ಯಕ್ಕೆ ಉಗ್ರಸೇನದನ್ನೇ ಕೂಡಿಸಿದ. ಪೌಂಡ್ರಕನ ಸಂಹಾರ ಮಾಡಿದ, ಅವನ ಮಗ ಸಹದೇವನನ್ನು ಕೂಡಿಸಿದ. ಜರಾಸಂಧನ ನಾಶ ಆಯಿತು, ಅಲ್ಲಿಯೂ ಅವನ ಮಗನನ್ನೇ ರಾಜನಾಗಿ ಮಾಡಿದ. ನರಕಾಸುರ ಸಂಹಾರ ಆಯಿತು, ಭಗದತ್ತನನ್ನ ರಾಜನಾಗಿ ಮಾಡಿದ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕೃಷ್ಣ ಕಿಂಗ್ ಮೇಕರ್. ಅವನು ರಾಜ ಆಗಬೇಕಾದ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯ ಅವನ ಕಂಟ್ರೋಲ್ ಎಲ್ಲ ಇದೆ. ಹಾಗಾಗಿ ಅವನು ನಿಜವಾಗಿ ಚಕ್ರವರ್ತಿ, ಅನಭಿಷಿಕ್ತ ಚಕ್ರವರ್ತಿ. ದೇವೇಂದ್ರನೇ ಅಭಿಷೇಕ ಮಾಡಿದ ಮೇಲೆ ಮತ್ತೊಬ್ಬ ರಾಜರ ಅಭಿಷೇಕದ ಅವಶ್ಯಕತೆ ಅವನಿಗೆ ಇಲ್ಲ. ಹಾಗಾಗಿ ಎಲ್ಲರೂ ಅವನಿಗೆ ಮಹಿಷಿಯರು ಹೌದು. ಆದರೆ ಪರಮಾತ್ಮ ಬಹಳ ಸೊಗಸಾರ ಶಬ್ದ ಬಳಸ್ತಾನೆ. ಅಷ್ಟಮಹಿಷಿಯರು ಅಂತ ಹೇಳೋಲ್ಲ, ಅಷ್ಟಲಕ್ಷ್ಮಿಯರೊಳು ನೀನು ಅಧಿಕಳೆಂದು. ಅಷ್ಟಲಕ್ಷ್ಮಿಯರು ಲೋಕ ಪ್ರಸಿದ್ಧಿ ಒಂದುಂಟು, ಸಂತಾನ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಇತ್ಯಾದಿ ಏನೇನು. ಆದರೆ ಈ ಅಷ್ಟಲಕ್ಷ್ಮಿ ಅಲ್ಲ. ಪರಮಾತ್ಮನ ಉಪಾಸನೆ ಮಾಡುವಾಗ ಅವನದ್ದೇ 8 ರೂಪಗಳು ಸುತ್ತ ಉಂಟು ಅಂತ ಚಿಂತನೆ ಮಾಡ್ತಾನೆ. ತಂತ್ರಸಾರ ಹೇಳಿದವ, ಮೂರ್ತಯೋಷ್ಟಾವಪಿ ಧ್ಯೇಯಾಃ ಚಕ್ರ ಶಂಖ ವರಾಭಯೈಃ. ಪರಮಾತ್ಮನ ಧ್ಯಾನ ಕ್ರಮ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿ ಗಣ ಮಧ್ಯಕ. ತನ್ನದೇ 8 ರೂಪಗಳು ಸುತ್ತವು. ಯಾವುದ್ಯಾವುದು? ಆಚಾರ್ಯ ಮತ್ತೆ ತಂತ್ರಸಾರದಲ್ಲಿ ಅದನ್ನು ಬಿಡಿಸಿ ಹೇಳುತ್ತಾರೆ. ಓಂಕಾರ ಪ್ರತಿಪಾದ್ಯವಾದ 8 ಸವಿಶ್ವ ತೈಜಸ ಪ್ರಾಜ್ಞ ತುರೀಯ ಆತ್ಮ ಅಂತರಾತ್ಮನ ಪರಮಾತ್ಮ ಜ್ಞಾನಾತ್ಮ ಇಲ್ಲ. ಆ ಎಲ್ಲ ರೂಪಗಳಲ್ಲೂ ಕೂಡ ಲಕ್ಷ್ಮಿಯ ಒಂದೊಂದು ರೂಪ ಉಂಟು. ಆ ಎಲ್ಲ ರೂಪಗಳಿಗಿಂತ ಶ್ರೀರೂಪಕ್ಕೆ ವಿಶೇಷ ಸ್ಥಾನ. ಅಷ್ಟಲಕ್ಷ್ಮಿಯರೊಳು ನೀನು ಅಧಿಕಳೆಂದು. ವಕ್ಷಸ್ಥಳದಲ್ಲಿ ನಿನಗೆ ತೊಂದರೆ ಕೊಡಬೇಕು, ನನಗೇನು ತೊಂದರೆ ಕೊಡ್ಲಿಕ್ಕಾಗುವುದಿಲ್ಲ ರುಕ್ಮಿಗೆ, ನಿನಗೆ ತೊಂದರೆ ಕೊಡಬೇಕು ಅಂತ ಬಂದವ ಅವನನ್ನು ಕೂಡ ಸೋಲಿಸಿ ಕಳಿಸಿದೆ. ಸುಲಭವಾಗಿ ಸೋಲಿಸಿ ಕಳಿಸಿ ನಿನ್ನನ್ನ ಪಟ್ಟಮಹಿಷಿ ಅಂತ ಕರೆದೆ. ಆದ್ರೆ ಒಂದು ವ್ಯತ್ಯಾಸ ನಡೆದಿತ್ತು. ಪುಣ್ಯಕವ್ರತದ ನೆಪದಲ್ಲಿ ಕಥೆಯನ್ನ ಹರಿವಂಶ ವಿಸ್ತಾರವಾಗಿ ಹೇಳುತ್ತೆ. ಪ್ರಸಿದ್ಧವಾದ ಕಥೆ. ಕೃಷ್ಣದಾನವ್ರತ ಅಂತಲೇ ಅದನ್ನ ಕರೆದು ಬಿಟ್ಟರು. ಪುಣ್ಯಕ ಶಬ್ದ ಹೊರಟೋಯ್ತು. ಅಪರೂಪದ ಕೆಲಸ ಸತ್ಯಭಾವೆ ಮಾಡಿದ್ದರಿಂದ ಕೃಷ್ಣದಾನವ್ರತ ಅಂತಲೇ ಪ್ರಸಿದ್ಧಿ ಬಂದಳು. ಪುಣ್ಯಕ ವ್ರತವನ್ನ ಅದಿತಿ ದೇವಿ ಮಾಡಿದ್ಲಂತೆ ಹರಿವಂಶ. ಅದಿತಿ ದೇವಿ ಪುಣ್ಯಕ ವ್ರತವನ್ನ ಮಾಡಿದ್ಲು. ಅದನ್ನ ಕಂಡಂತಹ ಸತ್ಯಭಾಮೆ ತಾನೂ ಕೂಡ ಆ ವ್ರತ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಅದರ ವಿವರ ತಿಳ್ಕೊಳ್ಬೇಕು. ಯಾರನ್ನ ಕೇಳುವುದು? ಅದನ್ನ ಚೆನ್ನಾಗಿ ಕಂಡು ಬಂದಂತಹ ವ್ಯಕ್ತಿ ನಾರದರು ಕರೆದು, ನಾರದರೆ ನೀವೇ ಬಂದು ಈ ವ್ರತದ ಬಗ್ಗೆ ತಿಳಿಸಿದ್ರು. ಇಲ್ಲಿರೋರ್ಗೆ ಯಾರಿಗೂ ವ್ರತ ಮಾಡಿಸ್ಲಕ್ ಗೊತ್ತಿಲ್ಲ, ನೀವೇ ಪುರೋಹಿತರಾಗಿ ಕೂತ್ಕೊಳ್ರಿ. ನಾರದರಂದ್ರು ಒಳ್ಳೆ ಕೆಲಸ, ನಾನ್ಯಾಕೆ ಬೇಡ ಅಂತ ಹೇಳಿ ಆಯ್ತು. ನಾರದರು ಪುಣ್ಯಕ ವ್ರತ ಮಾಡಿಸಿದ್ರು. ವ್ರತ ಎಲ್ಲ ಮುಗೀತು, ಉದ್ಯಾಪನೆ ಆಗ್ಬೇಕು. ನಾರದರಂದ್ರು ಎಲ್ಲ ಕ್ರಮ ಪ್ರಕಾರ ಮಾಡಿಸಿ ಕೃಷ್ಣಾರ್ಪಣ ಬಿಡಿಸಿದ್ರು. ವ್ರತಾಂಗ ದಾನ ಕೊಡಬೇಕು. ಯಾರು ಏನ್ ಕೊಡ್ಬೇಕು? ದಾನ ಪತಿಯನ್ನೇ ದಾನ ಮಾಡಬೇಕು ಅಂದ್ರೆ ನಾರ ರುಕ್ಮಿಣಿ ಸತ್ಯಭಾಮೆ ಹೇಳಿದ್ರು, ಸಂತೋಷ ದಾನ ಕೊಡ್ತೀನಿ ತಗೊಳ್ಳೋರು. ಪುರೋಹಿತರಿಗೆ ಕೆಲವೊಮ್ಮೆ ಬಹಳ ಕಷ್ಟ ಆಗಿದೆ.
ಬೇರೆ ವಸ್ತುಗಳೆಲ್ಲ ದಾನ ತಗೊಂಡ್ಬಿಡ್ತಾರೆ, ಕೆಲವು ತಗೊಳ್ಲಿಕ್ಕೆ ಆಗಲ್ಲ, ಇಷ್ಟ ಇರಲ್ಲ, ಇಷ್ಟು ಉಳಿದಿದೆ ಏನವ, ಆವಾಗ ಯಜಮಾನ ಹೇಳ್ತಾನೆ ಪುರೋಹಿತರು ನೀವೇ ತಗೊಂಡ್ಬಿಡ್ತಾರೆ, ಯಾವ್ದು ಬೇರೆಯವ್ರು ತಗೊಳ್ಳಲ್ಲ, ಎಲ್ಲ ನೀವು ಹಿಡ್ಕೊಂಡು ಹೋಗಿ. ದಾನ ತಗೊಳ್ಳೋದು ಸುಲಭ ಅಲ್ಲ. ಅದಕ್ಕೆ ತಕ್ಕಷ್ಟು ಜಪತಪಾದಿಗಳಿಲ್ಲದೆ ಹೋದರೆ ಕೊಟ್ಟವನಿಗೂ ಪ್ರಯೋಜನ ಇಲ್ಲ, ತಗೊಂಡವನಿಗೂ ಲಾಭ ಇಲ್ಲ. ಪರಮಾತ್ಮನನ್ನ ದಾನ ತಗೊಳ್ಳೋರು ಯಾರು ಸಿದ್ಧರಿಲ್ಲ. ಸತ್ಯಭಾಮ ಹೇಳಿದಂತೆ ನಾರದರೆ ವ್ರತ ಮಾಡಿಸಿದ್ದೀರಿ, ಪೂರ್ಣ ಆಗಬೇಕು, ನ್ಯೂನ ಆಗುವ ಹಂಗಿಲ್ಲ, ದಾನ ನೀವೇ ತಗೊಳ್ರಿ. ನಾರದಂದ್ರು ಬಹಳ ಸಂತೋಷ ಅಂದ್ರು. ಪರಮಾತ್ಮ ನನ್ನ ಜೊತೆಗೆ ಇರೋದ ನಾನ್ಯಾಕೆ ಬೇಡ, ಅದು ದಾನದ ನೆಪೋ ಯಾವುದೋ ನೆಪ, ಕೊಟ್ಟು ಏನಕ್ಕೇನ ಪ್ರಕಾರ ಏನ, ಪರಮಾತ್ಮ ನಮ್ಮಲ್ಲಿ ದಾನ ಕೊಟ್ಟ ಮೇಲೆ ಬೇರೆಯವ್ರು ಕೊಡ್ಸಂಗಿಲ್ವಲ್ಲ, ಪರಮಾತ್ಮ ಅಷ್ಟು ಸುಲಭವಾಗಿ ಸಿಗ್ತಾ ಇದ್ದಾರೆ. ಅದು ಬೇರೆ ಯಾರೋ ಕೊಡೋದಲ್ಲ, ಲಕ್ಷ್ಮೀದೇವಿ ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಅಂದ್ರು. ಕೃಷ್ಣಾರ್ಪಣ ಅಂದ್ಬಿಡ್ತದೆ. ಯಾರಿಗೆ ಸಿಕ್ಕಿದೆ ಅವಕಾಶ? ಕೃಷ್ಣನನ್ನೇ ಕೃಷ್ಣಾರ್ಪಣ ಅನ್ನೋ ಅವಕಾಶ ಇದೆ. ಅಂದ್ಲೋ ಆಯ್ತು. ಕೃಷ್ಣ ಅಂದ ನಾರದ್ರೆ ಏನ್ ಮಾಡ್ಲಿ ಇಂದ, ನೀ ನನ್ ದಾನ ಬಂದಿರೋ ವ್ಯಕ್ತಿ, ನನ್ನ ಜೊತೆಗೆ ಬರಬೇಕು, ನೋಡಿ ಏನ್ ಕೆಲಸ ಮಾಡು. ನನ್ನ ಹತ್ರ ಏನೂ ಇಲ್ಲಪ್ಪ ಕೆಲಸಕ್ಕೆ, ಹೆಚ್ಚು ಅಂದ್ರೆ ನನ್ನ ತಂಬೂರಿ ನೀ ಹಿಡ್ಕೊಂಡು ಬರ್ಬೇಕಷ್ಟೆ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಆಯ್ತು ಒಂದೇ ಕೃಷ್ಣ. ಹೊರಡುವಾಗ ಉಳಿದ ಕೃಷ್ಣ ಪತ್ನಿಯರೆಲ್ಲ ಬಂದು ಅಡ್ಡ ನಿಂತರಂತೆ. ಸತ್ಯಭಾಮೆ ನಿನಗೆ ದಾನ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಕೃಷ್ಣ ನಿನ್ನೊಬ್ಬಳ ಸುತ್ತ ಅಲ್ಲ, ನಮಗೆಲ್ಲರಿಗೆ ಸೇರಿದಾವೆ ಅಂದ ಮೇಲೆ ನಮ್ಮ ಅನುಮತಿ ಇಲ್ಲದೆ ದಾನ ಕೊಟ್ಟದ್ದೇ ಮೊದಲನೇ ತಪ್ಪು. ಯಾರತ್ತೋ ವಸ್ತು ತಂದು ಇನ್ಯಾರಿಗೋ ದಾನ ಕೊಟ್ಬಿಟ್ರೆ, ಯಾರು ದಾನ ಕೊಟ್ಟಿದ್ದಾರೆ ಅಂತ ತಗೊಂಡು ಹೋಗ್ತೀನಿ ಅಂದ್ರೆ ಏನಾಗ್ತದೆ? ಇದೆಲ್ಲ ಆಗೋದಿಲ್ಲ. ಕೃಷ್ಣ ನಮಗೆ ಬೇಕು. ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಬಂತು. ಆಗ ಸತ್ಯಭಾಮಿನ ಆರದನ್ನೇ ಕೇಳಿದ್ರಂತೆ, ಪುರೋಹಿತರಲ್ವ ನೀವೇ ಹೇಳ್ಬೇಕು, ಮತ್ತೆ ಪರಿಹಾರ ನೀವೇ ಹೇಳ್ಬೇಕು. ಅವರಂದ್ರು ಇನ್ನೇನು ಮಾಡ್ಲಿಕ್ಕಾಗತ್ತೆ, ದಾನಕ್ಕೊಂದು ನಿಯಮ ಇದೆ, ಪ್ರತ್ಯಾಮ್ನಾಯ. ಯಾವುದು? ಕಿಂಚಿತ್ ಹಿರಣ್ಯ. ಪ್ರತ್ಯಾಮ್ನಾಯವಾಗಿ ಕಿಂಚಿತ್ ಹಿರಣ್ಯ. ಇವತ್ತು ದೊಡ್ಡ ತಪ್ಪು ಕಲ್ಪನೆಯಲ್ಲಿದ್ದೀವಿ ಇದಕ್ಕೆ. ಏನು? ಅದರ ಬದಲಿಗೆ ಒಂದಷ್ಟು ದಕ್ಷಿಣೆ ಕೊಟ್ಟರಾಯ್ತು ಅಂತ. ದಕ್ಷಿಣೆ ಅಲ್ಲ, ಅಲ್ಲಿ ಹಿರಣ್ಯ ಶಬ್ದ ಸುವರ್ಣ ಅನ್ನೋ ಅರ್ಥದಲ್ಲಿ. ಏನಾದ್ರೂ ನ್ಯೂನಾತಿರಿಕ್ತ ದೋಷಗಳಾದ್ರೆ ಪ್ರಾಯಶ್ಚಿತ್ತವಾಗಿ ಸುವರ್ಣಗಳು ವೇದ ಪಾರಾಯಣ ಮಾಡಿ ಪರಿಹಾರ ಮಾಡಿಕೊಳ್ಬೇಕು. ಪ್ರತ್ಯಾಮ್ನಾಯವಾಗಿ ಕೆಲವು ಸೂಕ್ತಗಳ ಪಾರಾಯಣ, ಆ ಸೂಕ್ತ ಪಾರಾಯಣ ಮಾಡಬೇಕು ಅಂತ ಉಂಟು. ಹಾಗಾಗಿ ಇವ್ರು ಕಿಂಚಿತ್ ಹಿರಣ್ಯ ಅಂದ್ರೆ ಕೂಡಲೇ ಸತ್ಯಭಾಮ ಹೇಳಿದಂತೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, ಬೇಕಾದ ಚಿನ್ನ ಇದೆ ಕೊಡ್ತೀನಿ. ಎಷ್ಟು ಕೊಡ್ತಿ? ಕೃಷ್ಣನ ತೂಕದಷ್ಟು ಚಿನ್ನ ಕೊಡ್ತೇನೆ. ಕೃಷ್ಣನ ತೂಕದಷ್ಟು ಚಿನ್ನ. ನಾರದರಂದು ಕೊಡ್ತೀಯಮ್ಮ? ಓಹೋ, ನನಗೇನು ಚಿಂತೆ ಇಲ್ಲ, ನಮ್ಮಪ್ಪನ ಮನೇಲಿ ಬೇಕಾದಷ್ಟು ಇದೆ ಎಂದು. ಸತ್ರಾಜಿತ ಮಹಾರಾಜ ಸಮಂತಕ ಮಣಿಯನ್ನಿಟ್ಟುಕೊಂಡು ಬೇಕಾದಷ್ಟು ಚಿನ್ನ ಸಂಪಾದಿಸಿಟ್ಟಿದ್ದ, ಎಲ್ಲ ನಂದೆ. ಅದನ್ನೆಲ್ಲ ಹಾಕಿ ಕೃಷ್ಣನನ್ನ ತೂಗಿ ಕೊಟ್ಟು ಬಿಡ್ತೇನೆ. ಕೃಷ್ಣನನ್ನು ತೂಕ ಮಾಡ್ಲಿಕ್ಕೆ ಕೊಟ್ಟು, ನಾವೆಲ್ಲ ಸತ್ಯಭಾಮೆ ಮಾಡಿ ಕೆಲಸ ಮಾಡೋರೇ, ತುಲಾಭಾರ ಕೊಟ್ಟಿದ್ದೀವಿ, ದೇವರನ್ನೇ ನಾವು ತೂಗ್ತೀವಿ, ದುರಹಂಕಾರ. ಅವನು ಕೊಟ್ಟದ್ರಲ್ಲ ಅವನನ್ನೇನು ತೂಗುವುದು? ಆದ್ರೆ ಒಂದು ಎಚ್ಚರಿಕೆ ಇರಬೇಕು, ಪರಮಾತ್ಮನ ಅನುಗ್ರಹ ಇದ್ದರೆ ಉದ್ಧಾರ ಆಗ್ತೇವೆ. ನಾವು ಬೇಕಾದ್ರೆ ಕೇಳ್ಬೋದು, ತುಲಾಭಾರ ಮಾಡಿದ್ದೀವಿ, ತುಲಾಭಾರ ಮಾಡಿದ ವಸ್ತು ದೊಡ್ಡದಲ್ವೇ ಅಲ್ಲ. ಯಾಕೆಂದ್ರೆ ಇಟ್ಟ ಪದಾರ್ಥ ಎಲ್ಲ ಕೆಳಗೆ ಹೋಗಿರುತ್ತೆ, ಕೂತ ವ್ಯಕ್ತಿಯ ಮೇಲೆ ಬರುವುದು, ಪದಾರ್ಥ ಮೇಲಿರುವುದಿಲ್ಲ, ಅದು ಕೆಳಗೇನೆ. ಅದನ್ನು ಅರ್ಥವೇ ಮಾಡ್ಕೊಳ್ಳಿಲ್ಲ ನಾವು, ತುಲಾಭಾರ ಮಾಡಿದ್ವಿ, ಅದೆಂದು ಸಮಯ ಆಗುವುದಲ್ಲ. ಆದ್ರೆ ಅಹಂಕಾರದಿಂದ ಪರಮಾತ್ಮನನ್ನ ತುಲಾಭಾರ ಮಾಡಿದ್ದೇನೆ ಕೂಡಿಸಿಲ್ಲ, ಹಾಕಿದ್ಲು, ಇದ್ದ ಸುವರ್ಣ ಎಲ್ಲ ಹಾಕಿದ್ಲು, ಏನು ಹೇಳಿಲ್ಲ ಕೃಷ್ಣ. ಕೊನೆಗೆ ತನ್ನ ಕಂಠದಲ್ಲಿದ್ದ ಮಾಂಗಲ್ಯವೊಂದು ಬಿಟ್ಟು ಉಳಿದದ್ದೆಲ್ಲ ಹಾಕಿಲ್ಲಂತೆ. ಏನಾದ್ರೂ ಪ್ರಯೋಜನ ಆಗಲಿಲ್ಲ. ಸಮಸ್ಯೆ ಹೆಚ್ಚಾದರೆ ಪರಿಹಾರ ಕೇಳಲಿಕ್ಕೆ ಒಂದೋ ರಾಜನ ಹತ್ರ ಹೋಗ್ಬೇಕು, ಇಲ್ಲ ಪಟ್ಟಮಹಿಷಿ ಹತ್ರ ಹೋಗ್ಬೇಕು. ರಾಜನೇ ಈಗ ಸಿಗಾಕೊಂಡಿದ್ದಾನೆ ಸಮಸ್ಯೆ. ಸರಿ, ಪಟ್ಟಮಹಿಷಿ ರುಕ್ಮಿಣಿ ಹತ್ರ ಬಂದ್ರು, ಅಮ್ಮ ನೀನೇ ಪರಿಹಾರ ಹೇಳು. ರುಕ್ಮಿಣಿ ಅಂದ್ರೆ ಪರಮಾತ್ಮನ್ನೆಲ್ಲಾರು ತೂಕ ಮಾಡ್ಲಿಕ್ಕಾಗತ್ತ? ಅವನಿಗೆ ಪ್ರತ್ಯಾಮ್ನಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ?
ಅವನಿಗೆ ಸಮ ಯಾರೂ ಇಲ್ಲ. ಅದಕ್ಕೆ ಒಂದು ತುಳಸಿ ದಳ ಇಟ್ಲ. ಆ ತುಳಸಿ ಅರ್ಥ ಹೇಳುತ್ತೇನು? ತುಲಾ ನ ಅಸಿ, ನಿನಗೆ ಸಮ ಯಾರೂ ಇಲ್ಲ ಕೃಷ್ಣ, ನೀನೇ ಸರ್ವೋತ್ತಮ ಅಂತ ತುಳಸಿ ಇಟ್ಟು ಕೈ ಮುಗಿಲು ಮೇಲೆ ಕೆದ್ಬಿಟ್ಟ. ಯಾವ ಚಿನ್ನವೂ ಇಲ್ಲ, ರತ್ನವೂ ಇಲ್ಲ, ಏನೂ ಇಲ್ಲ, ಒಂದು ತುಳಸಿ ದಳ ಅಷ್ಟೇ. ಪರಮಾತ್ಮ ಇದ್ದ. ನಾರದ್ರೆ ಕೃಷ್ಣನ ಪ್ರತ್ಯಾಮ್ನ ಇಟ್ಟಿದ್ದೀವಿ, ತಗೊಂಡು ಹೋಗಿದ್ವಿ. ಆ ತುಳಸಿ ದಳ ಪರಮಾತ್ಮನಿಗೆ ಅತ್ಯಂತ ಪ್ರಿಯ. ಅದನ್ನ ಪರಮಾತ್ಮ ಸೂಚನೆ ಕೊಟ್ಟಂತೆ. ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಕೊಟ್ಟಳು ದಾನವನು ಸುರಮುನಿಗೆ ಆ ಭಾಮೆ, ಶ್ರೇಷ್ಠಳನು ಮಾಡಿ ನಾ ಬಿಡಿಸಿಕೊಂಡೆ. ನೀನು ನನ್ನ ಸರ್ವೋತ್ತಮತ್ವ ತೋರಿಸಿದಿ, ಆಗ ನಿನ್ನ ಶ್ರೇಷ್ಠತೆ ಜಗತ್ತಿಗೆ ಗೊತ್ತಾಯ್ತು. ಸಂಪತ್ತಿಗೆ ಒಲಿಯುವವನಲ್ಲ ಅಂತ ತೋರಿಸಿಕೊಟ್ಟಿದ್ದೆ ನೀನು. ಹಾಗೆ ಆ ಸಂಪತ್ತನ್ನ ದೂರ ಮಾಡಿದ್ದಲ್ಲದೆ ಸತ್ಯಭಾಮೆಯಲ್ಲಿದ್ದಂತಹ ಅಹಂಕಾರವನ್ನು ಮುರಿದೆ ಅಂತ. ರೂಪು ಯೌವನದಿ ಮೆರವ ಭಾಮೆ ಗರ್ವವ ಮುರಿದೆ. ಸ್ವಲ್ಪ ಕಷ್ಟದ ವಾಕ್ಯ, ಅರ್ಥ ಹೇಳುವ ಕಷ್ಟಪಡಬೇಕಾಗತ್ತೆ. ಯಾಕೆಂತಂದ್ರೆ ಸತ್ಯಭಾಮೆಗೆ ಅಹಂಕಾರ ಇತ್ತು ಅಂತ ಒಪ್ಪಿಕೊಂಡ್ರೆ ಪಂಡಿತಾಚಾರ್ಯ ಹೇಳಿದ ವಾಕ್ಯ ಸಮಸ್ಯೆ ಆಗುತ್ತೆ. ಸಾಕ್ಷಾತ್ ಲಕ್ಷ್ಮೀಂ ಪರಾತ್ಪರ. ಅಹಂಕಾರ ಅದು ರಜಸ್ತಮೋ ಗುಣ ಸ್ವಭಾವ, ತ್ರಿಗುಣದ ಪರಿಣಾಮ. ಸಾಕ್ಷಾತ್ ಲಕ್ಷ್ಮಿ ಆದರೆ ಅಹಂಕಾರ ಎಲ್ಲಿಂದ ಬಂತು? ಒಂದೋ ಪಂಡಿತಾಚಾರ್ಯ ಹೇಳಿದ್ದು ತಪ್ಪು, ಅಥವಾ ದಾಸರು ಹೇಳಿದ್ದು ತಪ್ಪು. ಆದರೆ ಆಚಾರ್ಯ ಒಂದು ಎಚ್ಚರಿಕೆ ಕೊಡ್ತಾರೆ. ಈ ಅಹಂಕಾರ ತೋರಿಸಿದ್ದೇ ಹೊರತು ಇದ್ದದ್ದಲ್ಲ. ಅದು ತೋರಿಸಿದ್ದಷ್ಟೇ, ಇದ್ದದ್ದಲ್ಲ. ಯಾಕೆ ತೋರಿಸಿದ್ದು? ಪರಮಾತ್ಮನನ್ನ ಯಾವ ಸಂಪತ್ತು ತೂಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಗತ್ತಿಗೆ ಪರಿಚಯಿಸಲಕ್ಕೋಸ್ಕರ ಅಹಂಕಾರ ಪಟ್ಟಂತೆ ತೋರಿಸಿದರೆ ಹೊರತು ಸತ್ಯಭಾಮಿಗೆ ಅಹಂಕಾರ ಇಲ್ಲ. ಆ ಅಹಂಕಾರ ಪಟ್ರೆ ಪರಿಣಾಮ ಏನಾಗತ್ತೆ? ನಮ್ಮತನವನ್ನ ಕಳೆದುಕೊಳ್ಳಬೇಕಾಗತ್ತೆ. ನಮಗಿಂತ ಹೀನರ ಮುಂದೆ ತಲೆಬಾಗಿಸಿ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಇತರ ಪತ್ನಿಯರ ಮುಂದೆ ಸತ್ಯಭಾಮಿ ತಲೆಬಾಗುವ ಪರಿಸ್ಥಿತಿ ಬಂತು. ಪರಮಾತ್ಮನನ್ನು ಉಳಿಸಿಕೊಡ್ಬೇಕು. ಯಾಕೆ ಕೊಡು? ಇದ್ದ ಸಂಪತ್ತೆಲ್ಲ ವ್ಯಯ ಮಾಡ್ತೀನಿ ಎಂದು ಆಗೋದಿಲ್ಲ. ಪರಮಾತ್ಮ ಮೆಚ್ಚೋದಿಲ್ಲ. ಹಾಗಾದ್ರೆ ತುಲಾಭಾರ ಮಾಡುವಾಗ ಏನು ಚಿಂತನೆ ಇರಬೇಕು? ತುಲಾಭಾರ ಮಾಡೋದು ತಪ್ಪ? ಹಾಗಾದ್ರೆ ಅಂದ್ರೆ ಒಂದು ಎಚ್ಚರಿಕೆ ಇರಬೇಕು ಅಂತ. ಏನು ಎಚ್ಚರಿಕೆ ಇರಬೇಕು? ಭಗವಂತ, ನೀನು ನಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಿ, ನಾವು ಮಾಡಿದ ಸಾಧನೆ ಅಲ್ಪ, ಅದಕ್ಕೆ ಬೇಕಾದಷ್ಟು ಕೊಟ್ಟಿದ್ದಿ. ಈ ಯಾವ ಸಂಪತ್ತು ಕೂಡ ನಿನಗೆ ಸಮ ಅಲ್ಲ. ಸಂಪತ್ತು ಬಂತು ಅಂತ ನಾವು ನಿನ್ನನ್ನ ಮರೆಯೋ ಹಾಗಿಲ್ಲ, ಅದು ನಮಗೆ ನೆನಪಿರೋ ಹಾಗೆ ಮಾಡು ಅಂತ ತುಲಾಭಾರ ಮಾಡ್ತೀವಿ. ಆಗ ನಮ್ಮ ಸಾಧನೆಗೆ ಇನ್ನೊಂದು ಸಮ ಆಗುವುದು. ಪರಮಾತ್ಮನ ಅನುಗ್ರಹವೇ, ಬೇರೆ ಯಾವುದೂ ಸಮ ಆಗುವುದಿಲ್ಲ. ಯಾವ ಸ್ವರ್ಗಲೋಕವೂ ಸಮ ಆಗುವುದಿಲ್ಲ, ಅದಕ್ಕಿಂತ ಊರ್ಧ್ವಲೋಕವೂ ಸಮ ಆಗುವುದು. ಪರಮಾತ್ಮ ಕೊಡುವ ಮೋಕ್ಷವಂದೇ ಸಮ. ಅದನ್ನ ತುಲಾಭಾರದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು. ಪರಮಾತ್ಮ ಸತ್ಯಭಾಮೆಯ ನೆಪ ಇಟ್ಟುಕೊಂಡು ಹೇಳುತ್ತಾನೆ, ರೂಪು ಯೌವನದಿ ಮೆರವ ಗರ್ವವ ಮುರಿದೆ. ಭಾಮಾ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ನೋಡಿ. ದಾಸರು ಬಹಳ ಬುದ್ಧಿವಂತರು. ಸತ್ಯಭಾಮೆ ಶಬ್ದ ಬಳಸಲಿಲ್ಲ, ಭಾಮೆ ಗರ್ವವ ಮುರಿದೆ. ಭಾಮಾ ಶಬ್ದಕ್ಕೆ ತಾರುಣ್ಯದ ಸೌಂದರ್ಯದಿಂದ ಅಹಂಕಾರ ಪಡುವ ವ್ಯಕ್ತಿ ಅಂತ ಒಂದು ಅರ್ಥ ಇದೆ. ತಾರುಣ್ಯದ ಗರ್ವ, ಒಳ್ಳೆ ಟೀನೇಜ್, ಎಂಗೇಜ್, ಅಹಂಕಾರ ಹೆಚ್ಚಿಗೆ ಇರುತ್ತೆ. ನಮ್ಮನ್ನು ಯಾರೇನ್ ಮಾಡ್ಲಿಕ್ಕಾಗತ್ರಿ? ಅಲ್ಲಪ್ಪ, ಯಾರು ಬೇಕಾದ ಕ್ಷಣ ಇದೆ, ಎಂತೊಂದು ಬರಲಿ ನಾನು ಸರಿ ಮಾಡ್ಕೊಳ್ತೀನಿ, ಸರಿ ಮಾಡ್ಕೊಳ್ತೇನೆ.
ಸತ್ಯಭಾಮ ಮಾಡಿದ್ದಾರೆ. ಇರೋ ಸಂಪತ್ತಿನಿಂದ ಪರಮಾತ್ಮನ ತೂಗ ಬಿಡುತ್ತೆ. ಅವ್ರ ತೂಕ ಎಷ್ಟು ನಮಗೆ ಗೊತ್ತು ಅಂತೇವೆ. ಎಂತ ತೂಗಿದ್ವಿ? ಯಾವತ್ತಾರು ಎಷ್ಟು ತೂಕ ನೋಡಿದ್ದೀವಿ? ಇಲ್ಲ. ಆದ್ರೆ ಅಹಂಕಾರ ಅದರ ಪ್ರತೀಕ. ಪರಮಾತ್ಮ ಅಂತಾನೆ, ನನ್ನನ್ನು ತೂಗ್ಲಿಕ್ಕೆ ಯಾರ ಕೈಯಲ್ಲೂ ಆಗುವುದಿಲ್ಲಪ್ಪ. ತುಲಾ ನ ಅಸಿ. ತನ್ಮೂಲಕ ಎಲ್ಲರ ಅಹಂಕಾರವನ್ನ ದೂರ ಮಾಡುವ ಸಾಮರ್ಥ್ಯ. ಅದನ್ನ ನಿನ್ನ ಮೂಲಕ ತೋರಿಸಿ ನೀನು ನನಗೆ ಅತ್ಯಂತ ಪ್ರಿಯಳು ಅಂತ ತೋರಿಸಿಕೊಟ್ಟಿದ್ದೇನೆ ಅಂತ ಭಗವಂತ ರುಕ್ಮಿಣಿಗೆ ಸಮಾಧಾನ ಹೇಳಿದ ಅನ್ನುವ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಶ್ರೀಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಹಯದವೋಚಮಹಂತೇನ ಶ್ರೀಯತಾಂ ಕಮಲಾಲಯ ಕರ್ಮಣ ಮನಸಾ ವಾಚಾಯ ಚೇಷ್ಟ ಮಮ ನಿತ್ಯಜ ಕೇಶವರಾಧನೆ ದಾಸ್ಯಾತ್ ಜನ್ಮ ಜನ್ಮಾಂತರೇಶ್ವಪಿ.